ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಮುಖಂ ಕರೋತಿ ವಾಚಾಲಾಂ ಅಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರಂ. ಸೊ ಇವತ್ತಿನ ರಾಮನವಮಿ ತುಂಬ ವಿಶೇಷ. ರಾಮಾಯಣದಲ್ಲಿ ಹೇಳ್ತಾರೆ, ನಮ್ಮ ವಿದ್ಯಾಭಾಷಾ ಕೆಲವು ಕಾಲ ಸಮಯ ಆದಮೇಲೆ ಅದನ್ನು ನಾಶನ ಆಗಿಬಿಡುತ್ತೆ, ಭೌತಿಕವಾದ ವಿದ್ಯಾಭಾಷಾ. ಅದೇ ಥರ ಭೌತಿಕವಾದ ಔಷಧಗಳು ಅದು ನಾಶನ ಆಗಿಬಿಡುತ್ತೆ. ಭೌತಿಕವಾದ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವಿಷಯಗಳು ಶಾಶ್ವತವಾಗಿ ಯಾವುದೂ ನಿಲ್ಲಲ್ಲ ಅಂತ ಹೇಳ್ತಾರೆ. ಆದರೆ ರಾಮಾಯಣ ತ್ರೇತಾಯುಗದಲ್ಲಿ ಕೃಷ್ಣ ಒಂದು ರಾಮನ ಅವತಾರ ತಗೊಂಡಾದ್ಮೇಲೆ ಆ ಒಂದು ಕೃಷ್ಣ ಆ ರಾಮನ ಪಾತ್ರ ತಗೊಂಡ್ಮೇಲೆ ಹರೇ ಕೃಷ್ಣ. బాగున్నారా? బాగున్నారు. మీ ఇంట్లో అందరూ బాగున్నారా? ಬಂದೆ ಅಂತ ಹೇಳಕ್ కోసం ನಾನು ಬಂದಿದ್ದೆ. కూతుకోండి లేదు, మీరు వచ్చి సెటిల్ అయిపోతా ఉన్నారు కదా, మీరు కూర్చోండి అంటా. అవునా? ಭಗವಂತ 4 ಯುಗದಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ತಗೊತಾ ಇದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮಿ ಅಹಂ ಅಂತ ಹೇಳ್ತಾ ಇದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂದರೆ ಯುಗದಲ್ಲಿ ನಾನು ಅವತಾರ ತಗೊಳ್ತಾ ಇರ್ತೀನಿ ಧರ್ಮನ ಸಂಸ್ಥಾಪನೆ ಮಾಡೋದಕ್ಕೆ. ಅದೇ ಥರ ಪರಿತ್ರಾಣಾಯ ಸಾಧನ ವಿನಾಶಾಯ ಚ ದುಷ್ಕೃತಂ, ಭಕ್ತರನ್ನ ಕಾಪಾಡೋದಕ್ಕೆ ಮತ್ತು ರಾಕ್ಷಸರನ್ನ ಅಸುರರನ್ನ ವಧ ಮಾಡೋದಕ್ಕೆ, ಧರ್ಮನ ಸಂಸ್ಥಾಪನೆ ಮಾಡೋದಕ್ಕೆ ನಾನು ಅವತಾರ ತಗೊತೀನಿ, ಅವತಾರನೇ ನಾನು ಆವಿರ್ಭಾವ ಆಗ್ತಾ ಇರ್ತೀನಿ ಅಂತ ಕೃಷ್ಣ ಬಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಈ ಥರ ತ್ರೇತಾಯುಗದಲ್ಲಿ ಏನಕ್ಕೋಸ್ಕರ ಕೃಷ್ಣ ಬಂದು ರಾಮನ ಅವತಾರ ತಗೋಬೇಕು ಅಂತ ಅವಶ್ಯಕತೆ ಇತ್ತು ಅಂದರೆ, ಸರಿಯಾದ ಒಂದು ಧರ್ಮನ ಸಂಸ್ಥಾಪನೆ ಮಾಡೋಂಥ ರಾಜ ಯಾವ ಥರ ಇರಬೇಕು, ಪ್ರಜೆಗಳಿಗೆ ಯಾವ ಥರ ಒಂದು ರಕ್ಷಣೆ ಕೊಡಬೇಕು, ಪ್ರಜೆಗಳು ರಾಜ್ಯಕ್ಕೆ ರಾಜನಾದವನಂಥವನ ಹತ್ರ ಯಾವ ಥರ ನಡ್ಕೋಬೇಕು, ಒಂದು ತಂದೆ ಪಿತೃವಾತ್ಸಲ್ಯ, ಆಮೇಲೆ ಪಿತೃ ಆಜ್ಞೆ, ಮಗ ಬಂದು ತಂದೆ ಆಜ್ಞೆನ ಯಾವ ಥರ ಪಾಲಿಸ್ಬೇಕು, ಮತ್ತು ಒಂದು ನಿಜವಾದ ಧರ್ಮಪತ್ನಿಗೆ ಯಾವ ಥರ ಒಂದು ಪವಿತ್ರವಾದ ಒಂದು ಜೀವನ ಮಾಡ್ಕೋಬೇಕು. ಅದೇ ಥರ
ಒಂದು ಪತ್ನಿ ಧರ್ಮಪತಿನ ಯಾವ ಥರ ಆಚರಣೆ ಮಾಡಬೇಕು, ಯಾವ ಥರ ಅವ್ರ ಹಿಂದೆ ಪಾಲನೆ ಮಾಡಬೇಕು ಅಂತೇಳಿ ಈ ರಾಮಾಯಣದಲ್ಲಿ ನಮಗೆ ಒಂದು ಪಾಠ ನಮ್ಗೆ ಹೇಳ್ಕೊಡ್ತದೆ ರಾಮಾಯಣ. ಅದೇ ಥರ ರಾಮಾಯಣ ಎಷ್ಟೋ ಯುಗಗಳಿಂದ ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀರಿ. ಇವತ್ತಿನವರೆಗೂ ರಾಮಾಯಣ ಕೇಳ್ಬಿಟ್ಟು ಯಾರು ನನಗೆ ಬೇಜಾರಾಗ್ತಾ ಇದ್ದಪ್ಪ ಇಷ್ಟು ಸಲ ಕೇಳಿದ್ದೀನಿ ಅಂತ ಯಾರು ಹೇಳೋದು ಇಲ್ಲ, ಹೇಳೋಕ್ಕೂ ಆಗಲ್ಲ. ಅಷ್ಟೊಂದು ರಮ್ಯವಾದ ಒಂದು ಮಧುರವಾದ ಒಂದು ಗ್ರಂಥ ಈ ರಾಮಾಯಣ. ಯಾಕೆ ಅಂದರೆ ರಾಮ ಇದರಲ್ಲಿ ಮರ್ಯಾದೆ ಪುರುಷ ಅಂತ ಎಲ್ಲರಿಗೂ ತೋರಿಸ್ಕೊಟ್ರು. ಯಾವ ಥರ ಇರಬೇಕು, ಒಬ್ಬ ಏಕಪತ್ನಿ ವ್ರತೆನ ಯಾವ ಥರ ಆಚರಣೆ ಮಾಡಬೇಕು, ಮತ್ತು ಒಂದು ಸಂಸಾರದಲ್ಲಿ ತಂದೆ ಆದವ್ರ ಹತ್ರ ಆಗಲಿ, ಸವತಿ ತಲ್ಲಿ ಅಂತೇಳಲ್ಲ, ಸವತಿ ಹತ್ರ ಯಾವ ಥರ ನಡ್ಕೋಬೇಕು, ಮತ್ತು ತಂದೆ ಕೊಟ್ಟ ಆಜ್ಞೆನ ಯಾವುದೇ ಒಂದು ನಿರ್ಬಂಧನೆ ಇಲ್ದಿರ ಅದನ್ನು ಸರಿಯಾಗಿ ಪಾಲಿಸೋದು ಯಾವ ಥರ ಅಂತ ರಾಮ ಇಲ್ಲಿ ತೋರಿಸ್ಕೊಡ್ತಾರೆ. ಅದೇ ಥರ ಲಕ್ಷ್ಮಣ ತನ್ನ ಅಣ್ಣನ ಒಂದು ಹೆಜ್ಜೆಗಳನ್ನ ಅದನ್ನು ಪಾಲಿಸ್ಕೊಂಡು ಏನು ಹೇಳ್ತಾರೋ ಆ ಉಪದೇಶನೆಲ್ಲ ಅದನ್ನು ಸರಿಯಾಗಿ ಆಚರಣೆ ಮಾಡಿಕೊಂಡು ಯಾವುದೇ ಒಂದು ಅವ್ರ ಹತ್ರ ನಿಷ್ಠೂರ ಆಗ್ದಿರ, ಒಂದು ಅನರ್ಥ ಇಲ್ದಿರ ಅದನ್ನು ಲಕ್ಷ್ಮಣ ಬಂದು ರಾಮನ ಹೇಳ್ದಂಗೆ ಕೇಳ್ಕೊಂಡೇ ಬರ್ತಾ ಇದ್ರು. ಆದರೆ ಒಂದೇ ಒಂದು ಜಾಗದಲ್ಲಿ ಲಕ್ಷ್ಮಣನಿಗೆ ಕೋಪ ಬರ್ತದೆ ರಾಮಾಯಣದಲ್ಲಿ. ಯಾಕೆ ಅಂದರೆ ಸೀತಾ ಮಾತಾ ವನವಾಸದಲ್ಲಿ ಇರುವಾಗ ರಾವಣ ಬಂದು ಮಾರೀಚಿಗೆ ಹೇಳ್ಕೊಟ್ಟು ಜಿಂಕೆ ರೂಪದಲ್ಲಿ ನೀನು ಹೋಗು ಅಂತೇಳಿ ಎಷ್ಟೋ ಹೇಳ್ತಾನೆ. ಮಾರೀಚಿ ಬೇಡ ಅಂತ, ಅದೇ ರಾವಣ ಬಿಡಲ್ಲ, ರಾವಣ ಕೇಳಲ್ಲ. ಸರಿ ಅವನು ಹೇಳ್ದಂಗೆ ಹೋಗ್ತೀನಿ. ರಾವಣ ಹೇಳ್ತಾನೆ, ನಾನು ಹೇಳ್ದಂಗೆ ಕೇಳದೆ ಇದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಾರೀಚಿ ಏನು ಹೇಳ್ತಾನೆ, ಆಯಿತು ನೀನು ಯಾರ ಹತ್ರ ಜಗಳ ಆಡ್ತಾ ಇದೀಯ ಅಂತ ಗೊತ್ತಿಲ್ಲ ನಿನಗೆ. ಭಗವಂತ ದೈವೋತ್ತಮ ಪರಪುರುಷ, ದಿವ್ಯ ಗುಣಗಳಿರೋ ಒಂದು ದೈವೋತ್ತಮ ಪರಮಪುರುಷ, ಅವನ ಹತ್ರ ನೀನು ಕಟ್ಕೊಂಡು ಹೋದರೆ ನಿನಗೆ ಅನಾಹುತನೇ ಆಗೋದು. ನಿನಗೆ ನೀನು ಜೀವ ಸಹಿತ ಇರೋದಿಲ್ಲ ಅಂತ ಎಷ್ಟು ಹೇಳಿದನು ಕೇಳಲ್ಲ, ನಾನು ಹೇಳ್ದಂಗೆ ಕೇಳ್ತೇ ಇಲ್ಲ, ನಾನು ಕೊಂದಾಕ್ಬಿಡ್ತೀನಿ ಅಂತಾನೆ. ಅದಕ್ಕೆ ಮಾರೀಚಿ ಏನು ಅನ್ಕೊಂತಾನೆ ಅಂದರೆ, ಈ ಅಸುರನ ಕೈಯಲ್ಲಿ ವಧ ಆಗೋಕ್ಕೆ ಬದಲು ರಾಮನ ಕೈಯಲ್ಲೇ ವಧ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಆಯಿತು ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರಾವಣ ಬರ್ತಾನೆ. ಇನ್ನೊಂದು ರಾವಣ ಬಂದು ರಾಮ ಲಕ್ಷ್ಮಣ ಸೀತೆ ಜೊತೆ ಇದ್ದರೆ ಅವನು ಒಳಗಡೆ ಬರೋಕ್ಕಾಗಲ್ಲ. ಶಾಪ ಇರ್ಬೋದು, ಇಲ್ಲಾಂದರೆ ಯಾಕಂದ್ರೆ ರಾಮ ಇರೋಕ್ಕೆ ಬರೋಕ್ಕಾಗಲ್ಲ. ರಾಮ ಲಕ್ಷ್ಮಣ ದೈವೋತ್ತಮ ಪರಮಪುರುಷರಲ್ಲ ಇಬ್ಬರು, ಅವ್ರು ಇರುವಾಗ ಅವ್ರು ಬರೋಕ್ಕಾಗಲ್ಲ. ಅದಕ್ಕೆ ಅವನು ಏನು ಮಾಡ್ದ, ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡ. ಇವರಿಬ್ಬರನ್ನೂ ಹೊರಗಡೆ ಕಳಿಸಿ ಆಮೇಲೆ ನಾನು ಸೀತಾದೇವಿನ ಅಪಹರಣೆ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿಕೊಂಡ. ಅದಕ್ಕೆ ಮಾರೀಚಿಗೆ ಹೇಳ್ಕೊಟ್ಟ, ನೀನು ರಾಮ ರಾಮ ಅಂತ ಕರಿ ಅಂತೇಳಿ ರಾಮ ಲಕ್ಷ್ಮಣ ಅಂತ ಕರಿ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ಕೊಟ್ರು ರಾಮ. ಅವನು ಅದೇ ಥರ ಕರೆದ್ರೆ ರಾಮ ಹುಡ್ಕೊಂಡು ಹೋಗ್ತಾರೆ. ಅದಕ್ಕೆ ಹಿಂದೆನೇ ಸೀತಾ ಮಾತೆ ರಾಮ ಪಕ್ಕದಲ್ಲಿ ಇರುವಾಗಲೇ, ತನ್ನ ಜೊತೆಲಿ ಇರುವಾಗಲೇ ಆ ಚಿನ್ನದ ಜಿಂಕೆ ಮೇಲೆ ಮೋಹಿತರಾಗ್ಬಿಟ್ರು. ಇಲ್ಲಿ ಏನು ರಾಮಾಯಣ ನಮಗೆ ಕಲಿಸ್ಕೊಡುತ್ತೆ ಪಾಠ ಅಂತ ಹೇಳಿದ್ರೆ, ಭಗವಂತನ ನಾಮ, ಭಗವಂತನ ಲೀಲೆ, ಭಗವಂತನ ಶುದ್ಧ ಭಕ್ತರ ಜೊತೆ ನಾವು ಬಿಟ್ಟು ಯಾವಾಗ ನಾವು ಹೊರಗಡೆ ಹೋಗ್ತಿರೋ, ಯಾವಾಗ ನಾವು ಲೌಕಿಕವಾದ ವಿಷಯಗಳ ಮೇಲೆ ಆಸೆ ಪಡ್ತಿರೋ, ಆಗೇನಾಗುತ್ತೆ ಅಂದರೆ ಸೀತಾ ಮಾತೆಗೆ ಆದಂಗೆ ಆಗುತ್ತೆ ಅಂತೇಳಿ ನಮಗೆ ಪಾಠ ಹೇಳ್ಕೊಟ್ರು. ಆದರೆ ಆ ಸೀತಾದೇವಿ ಬಂದು ನಿಜವಾದ ಸೀತಾದೇವಿ ಅಲ್ಲ, ಮಾಯಾ ಸೀತಾ. ಅವರು ಛಾಯಾ ಸೀತಾ ಅಂತ ಹೇಳ್ತಾರೆ ಅದಕ್ಕೆ. ಯಾಕಂದರೆ ನಿಜವಾದ ಸೀತಾನ ರಾಮನ ಬೇರೆ ಮಾಡೋಕ್ಕಾಗಲ್ಲ, ಯಾರ ಕೈಯಲ್ಲಿ ಬೇರೆ ಮಾಡೋಕ್ಕಾಗಲ್ಲ. ಅದಕ್ಕೆ ರಾಮ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರಾವಣ ಬರೋಕ್ಕೆ ಹಿಂದೆನೇ ರಾತ್ರಿ ಹೇಳ್ತಾರೆ ಸೀತಾದೇವಿಗೆ, ನೀನೇನು ಮಾಡ್ತೀಯ ಅಂದರೆ ರಾವಣ ಬರ್ತಾ ಇದ್ದಾನೆ, ನೀನು ಇಲ್ಲಿಂದ ಈ ಸ್ಥಳ ಬಿಟ್ಟು ನೀನು ಹೊರಟೋಗು ಅಂತ ಹೇಳ್ತಾರೆ ಸೀತಾ ಮಾತೆ, ನಿಜವಾದ ಸೀತೆಗೆ. ಆಮೇಲೆ ಹೇಳ್ಬಿಟ್ಟು ಆ ಗುಡಿಸಲು ಮುಂದೆ ಬೆಂಕಿ ಹಚ್ಚು ಅಂತ ಹೇಳ್ತಾರೆ. ಲಕ್ಷ್ಮಣಗೆ ಹೇಳ್ತಾರೆ, ಒಂದು ಬೆಂಕಿ ಹಚ್ಬಿಟ್ಟು ನೀನು ಹಚ್ಚು ಅಂತ ಲಕ್ಷ್ಮಣಗೆ ಹೇಳಿದ್ರೆ, ಲಕ್ಷ್ಮಣ ಹೇಳ್ತಾನೆ,
ಅದು ನಾನು ಮಾಡಲ್ಲ, ಅದು ಸರಿ ಇಲ್ಲ, ಅದು ಆ ಥರ ಮಾಡೋದು, ನಿಮ್ಗೆ ಕಷ್ಟ ಕೊಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ರಾಮ ಹೇಳ್ತಾರೆ, ಇಲ್ಲ ನಾನು ಹೇಳಿದ್ದೀನಿ ನೀನು ಮಾಡಲೇಬೇಕು, ನಾನು ಅಣ್ಣ ಅಂತ ಹೇಳ್ತಾನೆ. ನೀನು ಅಣ್ಣ ಅಂತ ತಾನೆ, ನಿನಗೆ ಕಷ್ಟ ಕೊಡೋಕೆ ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ಬೇಡ ಅಂತ ಹೇಳ್ತಾ ಇದೆಯಾ? ನಾನು ತಮ್ಮನಾಗಿ ಬಂದಿದ್ದಕ್ಕೆ ನೀನು ಮಾಡ್ತೀಯಾ? ನಾನು ಬರೋ ಯುಗದಲ್ಲಿ ನಾನು ಅಣ್ಣನಾಗಿ ಬರ್ತೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳ್ತಾನೆ ಲಕ್ಷ್ಮಣ. ಅದಕ್ಕೆ ಲಕ್ಷ್ಮಣ ಬಲರಾಮನಾಗಿ ಬರ್ತಾನೆ. ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಬರ್ತಾನೆ, ಕೃಷ್ಣ ತಮ್ಮನಾಗಿ ಬರ್ತಾನೆ. ಸರಿ, ಆ ಬೆಂಕಿ ಹಚ್ಚಿದ ಮೇಲೆ ಇವ್ರು ಹೊರಟೋಗ್ತಾರೆ. ರಾಮ ಇದು ಸೀತಾದೇವಿ ಆವಿರ್ಭಾವ ಇದಾಗ್ಬಿಡ್ತಾರೆ. ಸೀತಾದೇವಿ ಹೊರಟೋಗ್ತಾರೆ. ಸೀತಾದೇವಿ ಹೋದ್ಮೇಲೆ ಛಾಯಾ ಸೀತಾ ಬಂದ್ಬಿಡ್ತಾರೆ ಆ ಮನೆಗೆ, ಆ ಗುಡಿಸಲಿಗೆ. ಯಾಕಂದ್ರೆ ರಾಮ ಸೀತನ್ನ ಬೇರೆ ಮಾಡೋಕೆ ಯಾರ ಕೈಯಲ್ಲಿ ಆಗಲ್ಲ. ಇಲ್ಲಿ ರಾಮ ಇಲ್ಲಿ ಯಾವ್ದು ಇನ್ನೊಂದೇನಂದ್ರೆ ದೇವತೆಗಳೆಲ್ಲ ರಾಮನ್ನ ಪ್ರಾರ್ಥನೆ ಮಾಡಿರ್ತಾರೆ. ಈ ರಾವಣ ಬಂದು ತುಂಬಾ ತಾಪತ್ರೆ ಕೊಡ್ತಾ ಇದ್ದಾರೆ ನಮಗೆ, ನಾವು ಸರಿಯಾದ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಅವನ್ನ ಬಗೆಹರಿಸ್ಬೇಕು, ಅವನ್ನ ವಧ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಅದಕ್ಕೆ ಇದೆಲ್ಲ ಲೀಲೆ ಮಾಡಬೇಕಾಗಿ ಬಂತು. ಏನಾದರೂ ಭಗವಂತ ಲೀಲೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಏನಾದರೂ ಒಂದು ಕಾರಣ ಬೇಕು. ಈಗ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳೆಲ್ಲ ಮುಗೀತಾ ಬಂತು. ಈಗ ಕೃಷ್ಣ ತನ್ನ ಜೊತೆಯಲ್ಲಿ ಕರ್ಕೊಂಬಂದಿರೋ ದೇವತೆಗಳನ್ನ ಆ ಯದುವಂಶದಲ್ಲಿರೋರೆಲ್ಲ ಮತ್ತೆ ಕರ್ಕೊಂಡೋಗಿ ವಾಪಸ್ ಅಲ್ಲಿ ಬಿಡಬೇಕು ಅವ್ರನ್ನ. ಅದಕ್ಕೆ ಏನು ಮಾಡಿದ್ರು, ಯದುವಂಶ ನಾಶನ ಆಗಲಿ ಅಂತೇಳಿ ಅದಕ್ಕೊಂದು ಲೀಲೆ ಸೇರ್ ಮಾಡಿದ್ರು. ಗಾಂಧಾರಿನೂ ಶಾಪ ಕೊಟ್ಟಿರ್ತಾರೆ. ಗಾಂಧಾರಿ ಏನು ಶಾಪ ಕೊಟ್ಟಿರ್ತಾರೆ, ನಿಮ್ಮ ವಂಶನೇ ನಾಶ ಆಗ್ಬಿಡ್ಲಿ ಅಂತ ಶಾಪ ಕೊಟ್ಟಿರ್ತಾರೆ. ಒಂದು ಸಾಯಿಸ್ಬಿಟ್ರು ಅಂತ. ಹೌದು ಹೌದು, ಅದೊಂದು ಕರೆಕ್ಟ್. ಅದೊಂದು ಇನ್ನೊಂದೇನು ಅಂದರೆ, ಗಾಂಧಾರಿ ಹೇಳಿದ್ದನ್ನ ನಿಜ ಮಾಡಿಸ್ಬೇಕು, ಅದನ್ನ ಪ್ರೂವ್ ಮಾಡಿಸ್ಬೇಕು, ನಿರೂಪಣೆ ಮಾಡಿಸ್ಬೇಕು ಅಂತ ಒಂದು ಕಾರಣ. ಎರಡನೇದೇನು ಅಂದರೆ, ಲೀಲೆಗಳೆಲ್ಲ ಮುಗಿದ್ಮೇಲೆ ಹೋಗೋದಿಕ್ಕೆ ಒಂದು ಕಾರಣ ಬೇಕಲ್ಲ, ವಾಪಸ್ ಹೋಗೋದಿಕ್ಕೆ. ಊರಿಗೆ ಹೋಗ್ತೀನಿ ಅಂದರೆ ಏನೋ ಒಂದು ನೆಪ ಇರುತ್ತೆ ಅಲ್ಲಿ. ನೆಪ ಇಲ್ಲದ್ರೆ ಊರಿಗೆ ಹೋಗಲ್ಲ. ಒಂದು ತಾಯಿ ನೋಡಬೇಕು, ತಂದೆ ನೋಡಬೇಕು, ಇಲ್ಲ ಏನೋ ಇಲ್ಲಿ ಸ್ವಲ್ಪ ವಿಶ್ರಾಮ ತಗೋಬೇಕು, ಯಾವುದು ಆ ಥರ ಇವ್ರು ವಾಪಸ್ ಹೋಗ್ಬೇಕು, ಅವ್ರಿಗೆ ಮನೆಗೆ ವಾಪಸ್ ಹೋಗ್ಬೇಕು ಇವ್ರು ಬಂದು ವಾಪಸ್. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಬಂದಿರ್ತಾರೆ. ಕೃಷ್ಣ ಬಂದರೆ ಎಲ್ಲರೂ ಬರ್ತಾರೆ, ದೇವತೆಗಳು, ಯದುವಂಶ ಅವರೆಲ್ಲ ದೇವತೆಗಳು, ಅವರೆಲ್ಲ ದೇವತೆಗಳೆಲ್ಲ ಜೊತೆಯಲ್ಲಿ ಬರ್ತಾರೆ. ಬ್ರಹ್ಮ, ವಿಷ್ಣು, ಶಿವ ಎಲ್ಲರೂ ಬರ್ತಾರೆ. ಸರಿ, ಏನು ಮಾಡ್ತಾರೆ, ಈ ಕೃಷ್ಣನ ಮಗ ಇವನು ಸಂಬ ಆಟ ಆಡ್ಕೊಂಡಿರ್ತಾನೆ ಎಲ್ಲರ ಹತ್ರನು. ಆಟ ಆಡ್ಕೊಂಡಿರುವಾಗ ಅಲ್ಲಿ ಈ ಋಷಿಮುನಿಗಳೆಲ್ಲ ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞ ಹೋಮಗಳೆಲ್ಲ ಮಾಡ್ತಾ ಇರುವಾಗ ಇವ್ರೇನು ಮಾಡ್ತಾರೆ, ಯಾವುದೋ ಋಷಿ, ಯಾರೋ ಒಂದು ಋಷಿ ಮರ್ತ್ಬಿಟ್ಟೆ, ಅವ್ರ ಹತ್ರ ಹೋಗಿ ಇವನಿಗೆ ಹೆಂಗ್ಸ್ ವೇಷ ಹಾಕ್ಬಿಟ್ಟು, ಗರ್ಭಿಣಿ ವೇಷ ಹಾಕ್ಸ್ಬಿಟ್ಟು ಅವ್ರ ಹತ್ರ ಕರ್ಕೊಂಡೋಗಿ, ಅಲ್ಲ ಸಂಬ, ಕೃಷ್ಣನ ಮಗ ಸಂಬಾಗೆ ಹೆಂಗ್ಸು ಗರ್ಭಿಣಿ ವೇಷ ಹಾಕ್ಸ್ಬಿಟ್ಟು ಕರ್ಕೊಂಡೋಗಿ ಆ ಋಷಿಮುನಿಗಳ ಹತ್ರ ಕೇಳ್ತಾರೆ, ಇವನಿಗೆ ಹುಟ್ಟೋ ಮಗು ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ಕೇಳ್ತಾರೆ. ಋಷಿಮುನಿಗಳು ಏನು ಮಾಡ್ತಾರೆ, ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ. ಇವ್ರು ನಾವು ಯಜ್ಞ ಹೋಮಗಳು ಮಾಡ್ತಾ ಇದ್ರೆ ನಮ್ಮ ಹತ್ರ ಆಟ ಆಡಕ್ಕೆ ಬಂದಿದ್ದಾರೆ ಇವರು, ಇವ್ರಿಗೆ ಎಷ್ಟು ಪಕ್ಕರಿರಬೇಕು, ಇವ್ರಿಗೆ ಎಷ್ಟು ಅಹಂಕಾರ ಇರಬೇಕು, ಇವ್ರಿಗೆ ನಮ್ಮ ಹತ್ರನೇ ಬಂದು ಇವರು ಆಟ ಆಡಕ್ಕೆ, ಇದಕ್ಕೆ ನಮ್ಮನ್ನ ಮೂರ್ಖರು ಮಾಡಕ್ಕೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಈ ಸಂಬ ಒಂದು ಹೊಟ್ಟೆನಲ್ಲಿ ಒಂದು ದೊಡ್ಡ ಕಬ್ಬಣ ಬರುತ್ತೆ, ಆ ಕಬ್ಬಣನೇ ನಿಮ್ಮ ಯದುವಂಶಕ್ಕೆ ನಾಶನ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಆವಾಗ ಇವರೇನು ಮಾಡ್ತಾರೆ, ಯದುವಂಶದವರೆಲ್ಲ ಹೋಗಿ ಇವ್ರಿಗೆ ರಾಜರಿಗೆ ಹೋಗಿ ಹೇಳ್ತಾರೆ. ರಾಜರ ಹೆಸರು ಮರ್ತುಬಿಟ್ಟೆ, ಚೆನ್ನಾಗಿದೆ, ಕಂಸನ ಅವರ ತಂದೆನೋ ಏನೋ ಅವ್ರ ಹೆಸರು. ಅವ್ರಿಗೆ ಹೋಗಿ ಹೇಳಿದ್ರೆ ಅವರು ನೀವು ಸಮುದ್ರದಲ್ಲಿ ಹಾಕ್ಬಿಡು ಅಂತ ಹೇಳ್ಬಿಡ್ತಾರೆ. ಇದನ್ನು ತೆಗೆದ್ಬಿಟ್ಟು ಸಮುದ್ರ ಕಬ್ಬಣ ಆ ಸಮುದ್ರದಲ್ಲಿ ಹಾಕ್ಬಿಟ್ಟು ಇವ್ರೇನು ಮಾಡ್ತಾರೆ, ಅಲ್ಲಿ ಸುರಪಾನೀಯ ಇರುತ್ತೆ, ಸುರಪಾನೀಯ ಅದನ್ನು ಚೆನ್ನಾಗಿ ಕುಡಿದ್ಬಿಟ್ಟು ಎಲ್ಲರೂ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಅವರವರೇ ಓಡ್ಕೊಂಡು ಎಲ್ಲ ಜೀವ ಬಿಟ್ಬಿಡ್ತಾರೆ. ಈ ಥರ ಯದುವಂಶನ ಭಗವಂತ ಒಂದು ಪ್ಲ್ಯಾನ್ ಮಾಡ್ತಾನೆ. ಅವ್ರು ವಾಪಸ್ ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅವರೆಲ್ಲ ಜೀವ ಬಿಟ್ಟೋ ಥರ ಇವನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗೋ ಥರ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಈ ಥರ ಭಗವಂತ ಕೆಲವು ಲೀಲೆಗಳು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ಕೆಲವು ಪ್ರಣಾಳಿಕೆಗಳು ಮಾಡ್ತಾ ಇರ್ತಾರೆ. ಪ್ರಣಾಳಿಕೆ ಅಂದರೆ ಪ್ಲ್ಯಾನ್ಗಳು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಲಕ್ಷ್ಮಣ ಅದು ಸೀತೆ
ಏನು ಹೇಳ್ತಾರೆ ಕೆಲವು ಇದರಲ್ಲಿ ಸೀತೆ ಬಂದು ಶಿವನ ಹತ್ರ ಹೊರಟೋಗ್ತಾರೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಭೂಮಿ ದೇವಿ ಹತ್ರ ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ. ನಾನು ಕೆಲವು ಭೂಮಿ ದೇವಿ ಒಳಗೆ ಹೋಗ್ತಾರೆ ಅಂತ ಹೇಳ್ತಾರೆ, ಕೆಲವರು ಅಗ್ನಿದೇವಿ ಅಂತ ಹೇಳ್ತಾರೆ. ಅಲ್ಲ ಅಗ್ನಿದೇವರು ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಕೂಡ ಕೆಲವರು ನಾನು ಕೇಳಿದ್ದೀನಿ. ನಿಜವಾದ ಸೀತಾ ಅಲ್ಲಿ ಹೊರಟೋಗ್ತಾರೆ. ಆಗ ಈ ಸೀತಾನ ಕರ್ಕೊಂಡು ಹೋಗ್ಬಿಡ್ತಾನೆ ರಾವಣ. ಸೀತಾ ಆದರೆ ಸೀತಾಗೆ ಲಕ್ಷ್ಮಣನಿಗೆ ವಾದ ಪ್ರತಿವಾದ ಆಗುತ್ತೆ. ರಾಮ 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 ಲಕ್ಷ್ಮಣ ಅಂತ ಕರೆಯುವಾಗ ರಾಮ ಲಕ್ಷ್ಮಣ ಅಂತ ಮಾರೀಚಿ ಕರೀತಾನೆ ಜಿಂಕೆ ರೂಪದಲ್ಲಿ ಇರುವಾಗ. ಆವಾಗ ಸೀತೆ ಹೇಳ್ತಾಳೆ, ಅದು ಮಾಯಾ ಸೀತೆ ಅಲ್ವಾ, ನೋಡಿ ಯಾರೋ ಕರೀತಾ ಇದ್ದಾರೆ, ರಾಮನ್ಗೇನೋ ತೊಂದರೆ ಇದ್ದಂಗಿದೆ, ಅಪಾಯದಲ್ಲಿದ್ದಾರೆ, ನೀನು ಕಾಪಾಡಬೇಕು, ಹೋಗು ಅಂತ ಹೇಳ್ತಾರೆ. ಲಕ್ಷ್ಮಣ ಹೇಳ್ತಾನೆ, ನನ್ನ ರಾಮನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ನನ್ನ ರಾಮನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ನೀನು ಅದೆಲ್ಲ ಅದ್ರ ಬಗ್ಗೆ ನೀನು ಚಿಂತೆ ಬೀಳ್ಬೇಡ ಅಂತ ಹೇಳ್ತಾರೆ. ಇಲ್ಲ ಏನೋ ನೀನು ಹೋಗಲೇಬೇಕು, ಏನೋ ಪ್ರಾಬ್ಲಮ್ ಇದೆ, ಏನೋ ಸಮಸ್ಯೆ ಇದೆ, ಅಲ್ಲಿ ರಾಮನಿಗೇನೋ ಅಪಾಯ ಆಗ್ತಾ ಇದೆ, ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ಇಲ್ಲ ನಾನು ಹೋಗಲ್ಲ ಅಂತ ಹಠ ಮಾಡ್ತಾರೆ ಲಕ್ಷ್ಮಣ. ಆವಾಗ ಅಲ್ಲಿ ಛಾಯಾ ಸೀತೆಗೆ ಅನುಮಾನ ಬಂದ್ಬಿಡುತ್ತೆ. ಏನು ಅನುಮಾನ ಬರುತ್ತೆ ಅಂದರೆ, ನೀನು ವನವಾಸಕ್ಕೆ ನಿಮ್ಮ ಅಣ್ಣನ ಜೊತೆಲಿ ಬಂದಿರೋದೇ ನನ್ನ ಅನುಭವಿಸಕ್ಕೆ, ನೀನು ಅದಕ್ಕೋಸ್ಕರ ನೀನು ಹೋಗಲ್ಲ ಅಂತ ಹೇಳ್ತಾ ಇದೆಯಾ ಅಂಥೇಳಿ ಲಕ್ಷ್ಮಣ ಮೇಲೆ ಅನುಮಾನ ಬಿದ್ದೋಗ್ಬಿಡ್ತಾರೆ. ಆವಾಗ ಲಕ್ಷ್ಮಣ ಕೋಪ ಬಂದ್ಬಿಡುತ್ತೆ. ಇಷ್ಟು ಮಾತಾಡಿದ್ಮೇಲೆ ಇನ್ನು ನಾನು ಇಲ್ಲಿರಬಾರ್ದು. ಯಾಕಂದರೆ ರಾಮಾಯಣದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ಪಾಠ ನಮ್ಗೇನು ಹೇಳ್ಕೊಡ್ತಾರೆ ಅಂದರೆ, ಲಕ್ಷ್ಮಣ ಬಂದು ಸೀತಾ ಮಾತನ್ನ ತಾಯಿ ಥರ ನೋಡ್ಕೊತಾರಂತೆ. ಪಾದಗಳನ್ನ ಬಿಟ್ಟು ಯಾವತ್ತೂ ತಲೆ ಎತ್ತಿ ನೋಡಿದೇ ಇಲ್ಲಂತೆ ಲಕ್ಷ್ಮಣ. ಅದೇ ಥರ ಇಡೀ ವನವಾಸದಲ್ಲಿ 14 ವರ್ಷನ ಎಷ್ಟು ವರ್ಷ, 14 ವರ್ಷ ಅಲ್ವಾ, 14 ವರ್ಷ ಸೀತಾ ಮಾತನ್ನ ನೋಡಿದ್ದಿಲ್ಲಂತೆ. ಅದೇ ಥರ ಅವರು ವಿಶ್ರಾಂತಿ ತಗೊಳ್ಳುವಾಗ ಇವರು ಲಕ್ಷ್ಮಣ ಬಂದು ನಿದ್ದೆ ಮಾಡಿದೇ ಇಲ್ಲಂತೆ. ಅವರು ಯಾವಾಗಲೂ ರಕ್ಷಣೆ ಮಾಡ್ಕೊಂಡೇ ಇದ್ರಂತೆ. ರಕ್ಷಣೆ ಮಾಡಿಕೊಂಡು ಅವ್ರಿಗೆ ಅಡುಗೆಗೆ ಸೌದೆ ಎಲ್ಲ ತೊಗೊಂಬಂದು, ಕಟ್ಟಿಗೆಗಳು ತೊಗೊಂಬಂದು ಅಡುಗೆ ಮಾಡೋದು, ಈ ಥರ ಎಲ್ಲ ತರಕಾರಿ ತೊಗೊಂಬರೋದು, ಹಣ್ಣುಗಳು ತೊಗೊಂಬರೋದು, ಇದೇ ಸೇವೆ ಮಾಡಿಕೊಂಡೆ ಇಡೀ ಜೀವನನೇ ಸೇವೆನ ಮಾಡ್ಕೊಂಡಿಟ್ಬಿಡ್ತಾರೆ. ಅದರಲ್ಲಿ ನಾವು ನೋಡೋ ಏನು ಪಾಠ ಕಲ್ತ್ಕೊಬೇಕಂದ್ರೆ, ಭಗವಂತನಿಗೆ ಮತ್ತು ಭಗವಂತನ ಸಖ ಇದ್ರಲ್ಲ ಅವ್ರ ಧರ್ಮಪತ್ನಿ ಮಹಾರಾಣಿ ಸೀತಾದೇವಿಗೆ ಯಾವ ಥರ ಸೇವೆ ಮಾಡಬೇಕು ಅನ್ನೋದನ್ನು ಅಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಅಲ್ಲಿ ನಾವು ಪಾಠ ಕಲ್ತ್ಕೊಬೇಕು. ಯಾವ ಥರ ಸೇವೆ, ಎಲ್ಲ ಸೇವೆನೂ ಯಾವ ಥರ ಮಾಡಬೇಕು, ಇಡೀ ಅವ್ರ ಜೀವನನೇ ನಾವು ತ್ಯಾಗ ಮಾಡಿಕೊಂಡು ಭಗವಂತನಿಗೆ ಸೇವೆ ಮಾಡೋದನ್ನು ಅಲ್ಲಿ ತೋರಿಸ್ಕೊಡ್ತಾರೆ ರಾಮಾಯಣದಲ್ಲಿ. ಸೊ ಈ ಥರ ಲಕ್ಷ್ಮಣ ಹೋಗಲೇಬೇಕಾಗಿ ಬರುತ್ತೆ ಸೀತಾ ಮಾತಾಡಿದ ಮಾತುಗಳಿಗೋಸ್ಕರ. ಸೀತಾ ಏನೇನೋ ಮಾತಾಡ್ಬಿಡ್ತಾರೆ. ತುಂಬ ಲಕ್ಷ್ಮಣನ ಹೃದಯನ ಇದು ಬೇಜಾರು ಮಾಡೋ ಥರ ಅವರು ಮಾತಾಡಿದ್ದಕ್ಕೋಸ್ಕರ, ಸರಿ ನಾನು ಹೋಗ್ತೀನಿ, ನಿನಗೋಸ್ಕರ ಹೋಗ್ತಾ ಇದ್ದೀನಿ, ನೀನು ಮಾತುಗಳು ಮಾತಾಡಿದ್ದೀರ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ರೇಖೆನ ನಾನು ಹಾಕ್ತೀನಿ, ಈ ರೇಖೆ ಅಂತ ನೀನು ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಲಕ್ಷ್ಮಣ ರೇಖೆ ಹಾಕ್ತಾರೆ, ಹೋಗ್ತಾರೆ. ಹೋದರೆ ಮಾರೀಚಿನ ಕೊಂದಾಕ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ರಾವಣ ಬರ್ತಾನೆ. ಆ ರೇಖೆಯನ್ನು ದಾಟಿದ್ರೆ ಹೊರಗಡೆ ರೇಖೆಯನ್ನು ದಾಟಕ್ಕಾಗಲ್ಲ ಅವನು. ಅದಕ್ಕೆ ಏನು ಮಾಡ್ತಾನೆ, ಸೀತಾ ಮಾತನ್ನೇ ಹೊರಗಡೆ ಕರೆಸ್ತಾನೆ. ಹೊರಗಡೆ ಕರೆಸಿ ತಗೊಂಡು ಹೋಗ್ಬಿಡ್ತಾನೆ. ಯಾಕಂದರೆ ಸೀತೆನ ತಾಕಕ್ಕಾಗಲ್ಲ, ಯಾರು ಬಂದು ಟಚ್ ಮಾಡೋಕ್ಕಾಗಲ್ಲ ಸೀತಾ ಮಾತ. ಅದಕ್ಕೆ 5 ಶಾಪ ಇದೆ ರಾವಣನಿಗೆ. ಏನು ಶಾಪ ಅಂತ ಹೇಳಿದ್ರೆ, ರಾವಣ ಅವ್ರ ತಂದೆ ಹೆಸರು ವಿಶ್ವವಾಸು ಅಂತ. ಅವನಿಗೆ 2 ಹೆಂಡ್ತಿರು. ಒಬ್ಬರು ದೈವ ವಂಶದಲ್ಲಿ ಒಬ್ರು ಹೆಂಡ್ತಿ, ಅಸುರ ವಂಶದಲ್ಲಿ ಒಂದು ಹೆಂಡ್ತಿ. ಇಬ್ಬರನ್ನು ಮದುವೆ ಮಾಡಿಕೊಂಡು ದೈವ ವಂಶದಲ್ಲಿ ಹುಟ್ಟಿರೋ ಆ ಮಹಾತಾಯಿಗೆ ಕುಬೇರ ಹುಡ್ತಾನೆ. ಅಸುರ ವಂಶದಲ್ಲಿ ಬಂದಿರೋ ಹೆಂಡ್ತಿಗೆ ರಾವಣ ಹುಡ್ತಾನೆ. ಕುಬೇರ ರಾವಣ. ಸೊ ಕುಬೇರನ ಹತ್ರ ಒಂದು ಪುಷ್ಪಕ ವಿಮಾನ ಇರುತ್ತೆ. ಆ ಪುಷ್ಪಕ ವಿಮಾನ ಏನು ಮಾಡ್ತಾನೆ, ಹೇಗಾದರೂ ಅದು ಅವನ ಹತ್ರ ನಾನು ಅವನ ಹತ್ರ ತೊಗೊಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನ ಹತ್ರ ತುಂಬ ಬಲವಂತವಾಗಿ ಅವನ ಹತ್ರ ಇಸ್ಕೊಂಡ್ಬಿಡ್ತಾನೆ ರಾವಣ. ನನ್ನ ಹತ್ರ ಮಾತ್ರ ಇರಬೇಕು, ಬೇರೆ ಯಾರ ಹತ್ರ ಇರಬಾರ್ದು ಅಂತ ಒಂದು ಅಹಂಕಾರ ಅವನ ಹತ್ರ. ಅದೊಂದು ಎಲ್ಲರೂ ನನ್ನ ವಶದಲ್ಲಿ ಇರಬೇಕು. ಅದೇ ರಾಮಾಯಣ ನಮ್ಗೇನು ಹೇಳ್ಕೊಡ್ತಂದ್ರೆ, ಎಲ್ಲರೂ ನನ್ನ ವಶದಲ್ಲಿರಬೇಕು ಅನ್ನೋ ಒಂದು ಭಾವನೆ ನಿನ್ನ ಹತ್ರ ಇರಬಾರ್ದು. ಎಲ್ಲರೂ ಸಮಾನವಾಗಿರಬೇಕು. ಅವ್ರ ಸಂತೋಷ ನಾವು ಕಿತ್ಕೋಬಾರ್ದು, ನಮ್ಮ ಸಂತೋಷ ಅವ್ರು ಕಿತ್ಕೋಬಾರ್ದು, ಅದು ಸಮಾನವಾಗಿರಬೇಕು ಅಂತ ರಾಮಾಯಣ ನಮ್ಗೆ ಹೇಳ್ಕೊಡುತ್ತೆ. ಇಲ್ಲಿ ರಾವಣನ ಅಲ್ಲಿಂದ ಅವನ ನಾಶನ ಆಗೋದು ಸ್ಟಾರ್ಟ್ ಆಗುತ್ತೆ.
ಅವನ ವಂಶ ನಾಶನ ಆಗೋದು, ನಾಶನ ಆಗೋದು ಒಂದು ಆ ಪುಷ್ಪಕ ವಿಮಾನದಿಂದ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ, ಅಲ್ಲಿಂದನೇ ಶುರು ಆಗೋದು. ಅವನಿಗೆ ಅಷ್ಟೊಂದು ಅಹಂಕಾರ, ಆಮೇಲೆ ಕಾಮ, ಅವನ ರಾವಣನಿಗಿರೋ ಕಾಮ, ಅಹಂಕಾರ ಮತ್ತು ಗರ್ವ. ಅದಾದಮೇಲೆ ಯಾರಾದರೂ ವೈಷ್ಣವಗಳು ಏನಾದರೂ ಹೇಳಿದ್ರೆ ಅದನ್ನು ಅವನು ಸರಿಯಾಗಿ ಪಾಲನೆ ಮಾಡಲ್ಲ. ಇದೆಲ್ಲ ರಾಮಾಯಣ ನಮ್ಗೆ ಹೇಳ್ಕೊಡುತ್ತೆ. ಈ 3-4 ವಿಷಯಗಳು ನಮ್ಗೆ ಹೇಳ್ಕೊಡುತ್ತೆ. ಒಂದು, ಕಾಮದಲ್ಲಿ ಯಾರೂ ಕಾಮಕ್ಕೆ ಬಲಿ ಆಗಬಾರ್ದು ಅಂತ ರಾಮಾಯಣ ನಮ್ಗೆ ಹೇಳ್ಕೊಡುತ್ತೆ. ಇನ್ನೊಂದು, ಅಹಂಕಾರ ಬೀಳಬಾರ್ದು ಅಂತ ನಮ್ಗೆ ಹೇಳ್ಕೊಡುತ್ತೆ. ಮೂರನೇದು ಬಂದು ವೈಷ್ಣವರ ಒಂದು ಇದು ಉಪದೇಶಗಳನ್ನ ಸರಿಯಾಗಿ ಆಚರಣೆ ಮಾಡದೇ ಇದ್ದರೆ ನಮ್ಮ ವಂಶನೇ ಏನಾಗ್ಬಿಡುತ್ತೆ ಅಂದರೆ ನಿರ್ವಂಶ ಆಗ್ಬಿಡುತ್ತೆ ಅಂತ ರಾಮಾಯಣ ನಮ್ಗೆ ಹೇಳ್ಕೊಡ್ತಾ ಇದೆ. ಸೊ ಈ ಥರ ಸೀತನ ಕರ್ಕೊಂಡು ಹೋಗ್ಬಿಡ್ತಾನೆ ರಾವಣ. ಆಮೇಲೆ ರಾಮ ಲಕ್ಷ್ಮಣನು, ಇದು ಇನ್ನೊಂದೇನೆಂದರೆ ರಾಮನ ಲೀಲೆ ಇದು. ಯಾಕಂದರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿರ್ತಾರಲ್ಲ ರಾವಣನ ಹೇಗಾದರೂ ವಧ ಮಾಡಬೇಕು ಅಂತ. ಸೊ ಅವ್ನು ವಧ ಮಾಡಬೇಕು ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಬೇಕಲ್ಲ, ಸುಮ್ಮನೆ ಏನೋ ಮಾಡೋಕ್ಕಾಗಲ್ಲ. ಯಾಕಂದರೆ ರಾಕ್ಷಸರು ಏನು ಮಾಡ್ತಾರೆ, ಸುಮ್ಮನೆ ಜಗಳಕ್ಕೆ ಹೋಗ್ತಾರೆ. ಬಟ್ ಭಗವಂತ ದೈವತ ಪರಪುರುಷ ಒಂದು ಕಾರಣ ಇಟ್ಟು ಜಗಳ ಆಡ್ತಾರೆ. ಇಲ್ಲಿ ರಾವಣಿಗೆ ಏನು ಇನ್ನೊಂದು ಯಾಕಿದೆಲ್ಲ ಆಗಿದೆ ಅಂದರೆ ಅವನ ಕರ್ಮ, ಹಿಂದಿನ ಜನ್ಮದ ಕರ್ಮದಿಂದ ಇದೆಲ್ಲ ಆಗ್ತಾ ಇರೋದು ಅವ್ನು ಮಾಡಿರೋ ಕರ್ಮ. ಯಾಕಂದರೆ ಇವನು ಪುಷ್ಪಕ ವಿಮಾನ ಇಟ್ಕೊಂಡು ಏನು ಮಾಡ್ತಾನೆ, 14 ಲೋಕಗಳು ಪ್ರಯಾಣ ಮಾಡ್ತಾನೆ. ಎಲ್ಲ ಲೋಕಗಳು ಪ್ರಯಾಣ ಮಾಡ್ತಾರೆ ತಗೊಂಡು 14 ಲೋಕ ಬಿಟ್ಟು ಕೈಲಾಸಕ್ಕೆ ಹೊರಟೋಗ್ತಾನೆ. ಕೈಲಾಸಕ್ಕೆ ಹೋಗ್ಬಿಟ್ಟು ನಂದಿಕೇಶವ ಇರ್ತಾರಲ್ಲಿ, ನಂದಿಕೇಶವ ಕೂತ್ಕೊಂಡಿದ್ರೆ ಅವ್ರನ್ನ ಅಪರಾಧ ಮಾಡ್ತಾನೆ, ನೀನು ಕೋತಿ ಥರ ಇದೆಯಾ ಅಂತ. ನಂದಿಕೇಶವನು ಶಾಪ ಕೊಟ್ಬಿಡ್ತಾನೆ, ನೀನು ಕೋತಿ ಅಂದಿದೆಯಲ್ಲ, ಆ ಕೋತಿಯಿಂದನೇ ನಿನ್ನ ನಾಶನ ಆಗುತ್ತೆ ಅಂತ ಹೇಳ್ತಾನೆ. ರಾವಣಗೆ ನಂದಿಕೇಶ್ವರ ಶಾಪ ಕೊಡೋದು. ಅಲ್ಲೊಂದು ಶಾಪ ಆಯ್ತಾ. ಸೀದಾ ಪಾರ್ವತಿ ಹತ್ರ ಹೋದರೆ ಪಾರ್ವತಿ ನೋಡಿ, ಪಾರ್ವತಿನ ಅನುಭವಿಸ್ಬೇಕು ಅಂತೇಳಿ ಪಾರ್ವತಿ ಶಿವನ ಹುಡ್ಕೊಂಡು ಹೋಗ್ತಾರೆ. ಈ ಥರ ರಾವಣ ಬಂದ ಈ ಥರ ಮಾಡ್ತಾ ಇದ್ದಾನೆ, ನನ್ನ ಸ್ಪರ್ಶ ಮಾಡಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಶಿವ ಏನು ಮಾಡ್ತಾರೆ, ಇವನು 14 ಲೋಕನ ಫುಟ್ಬಾಲ್ ಥರ ಆಡ್ತಾ ಇರ್ತಾನೆ. ಅಷ್ಟೊಂದು ಶಕ್ತಿ ಇರುತ್ತೆ ಅವ್ನಿಗೆ, ಭುಜಬಲ ಜಾಸ್ತಿ ಅವನಿಗೆ. ಆವಾಗ ಶಿವನ ಹೋಗ್ಬಿಟ್ಟು 14 ಲೋಕಗಳನ್ನ ಕೈಲಾಸನ ಫುಟ್ಬಾಲ್ ಥರ ಆಡ್ತಾ ಇರ್ತಾರೆ. ಆ ಕೈಲಾಸನ ಮತ್ತೆ ವಾಪಸ್ ತೊಗೊಂಡು ಕರೆಕ್ಟಾಗಿರೋ ಜಾಗದಲ್ಲಿ ಇಟ್ಬಿಟ್ಟು ಆಮೇಲೆ ಪಾರ್ವತಿ ದೇವಿ ಅವ್ರನ್ನ ಶಾಪ ಕೊಡ್ತಾರೆ. ಒಂದು ಹೆಂಗಸಿಂದನೇ ನಿನಗೆ ನಾಶನ ಆಗೋದು ನೀನು ಅಂತ ಅವ್ರು ಶಾಪ ಕೊಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಹಿಮಾಲಯ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ಒಂದು ಹೆಣ್ಣು, ಅಂದವಾದ ಹೆಣ್ಣು ಏನು ಮಾಡ್ತಾ ಇರ್ತಾರೆ, ತಪಸ್ಸೆ ಮಾಡ್ತಾ ಇರ್ತಾರೆ. ಅಗ್ನಿನಲ್ಲಿ ಕೂತ್ಕೊಂಡು ತಪಸ್ಸೆ ಮಾಡ್ತಾರೆ. ಆ ಅಗ್ನಿ ಬಂದು ಹಿಮಾಲಯ ಪರ್ವತದಿಂದ ಆಕಾಶದವರೆಗೂ ಅದು ಉರಿತಾ ಇರ್ತದೆ. ಅದರಲ್ಲಿ ತಪಸ್ಸು ಮಾಡ್ಕೊಂಡಿರ್ತಾರೆ. ಇವಾಗ ಇವನು ರಾವಣ ಹೋಗಿ, ಏನು ಮಾಡ್ತಾ ಇದ್ದೆ ನೀನು ಒಬ್ಬಳೇ ಇಲ್ಲಿ, ಯಾಕೆ ನೀನು ಒಬ್ಬಳೇ ಇದೆಯಾ, ಬಾ ನನ್ನ ಜೊತೆ ಬಾ, ನಿನ್ನ ಮಹಾರಾಣಿ ಮಾಡ್ತೀನಿ, ನನಗೆ ಸಂತೋಷ ಕೊಡು ಅಂತ ಹೇಳ್ಕೊಂಡು ಅವ್ರ ಹತ್ರ. ಆದರೆ ಅವ್ರು ಯಾರು ಅಂದರೆ ಒಂದು ಋಷಿಮುನಿ ಮಗಳು ವೇದವತಿ. ಅವ್ರು ಹೇಳ್ತಾಳೆ, ನಿನಗೋಸ್ಕರ ಅಲ್ಲ ನಾನು ಜನ್ಮ ತೊಗೊಂಡಿರೋದು, ಆ ನಾರಾಯಣ ನಾನು ಪತಿಯಾಗಿ ಬರಬೇಕು ಅಂತೇಳಿ ನಾನು ಪತಿಯಾಗಿ ಅವ್ರನ್ನ ವಿವಾಹ ಮಾಡ್ಕೊಬೇಕು, ಅದಕ್ಕೋಸ್ಕರ ನಾನು ಈ ತಪಸ್ಸೆ ಮಾಡ್ತಾ ಇದ್ದೀನಿ ಎಷ್ಟೋ ವರ್ಷಗಳಿಂದ, ಜಾಗ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಇವನೇನು ಅಂತಾನೆ, ಬಲವಂತ ಹೋಗಿ ಅವನ್ನ ವೇದವತಿ ಸ್ಪರ್ಶ ಮಾಡಿ ಅವನು ಬಲವಂತ ಮಾಡುವಾಗ ವೇದವತಿನೂ ಏನು ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ನನ್ನಿಂದನೇ ನಿನಗೆ ನಾಶನ ಆಗುತ್ತೆ ನೀನು ಅಂತ ಹೇಳ್ಬಿಟ್ಟು ಅವನ್ನ ಶಾಪ ಕೊಟ್ಬಿಡ್ತಾರೆ. ಆಮೇಲೆ ನಾರಾಯಣ ತನ್ನ ಗಂಡನಾಗಿ ಬರಬೇಕು ಅಂತೇಳಿ ತಪಸ್ಸೆ ಮಾಡ್ತಾ ಇದ್ದಾರೆ. ಆವಾಗ ಆಸೆ ಬಿಟ್ಬಿಡ್ತಾರೆ. ಯಾಕಂದರೆ ಒಂದು ಅಸುರ ಬಂದು ನಾನು ತಾಕಿದ್ದು ನಾನು ಅಪವಿತ್ರ ಆಗ್ಬಿಟ್ಟೆ, ಈ ಅಪವಿತ್ರತೆ ಶರೀರ ಇಟ್ಕೊಂಡು ನಾನು ಭಗವಂತನ ಹತ್ರ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತನ್ನ ಶರೀರದಿಂದ ಅಗ್ನಿ ಬರುತ್ತೆ, ಜಟ ಅಗ್ನಿ. ಆ ಅಗ್ನಿನಲ್ಲೇ ಅವರು ಪ್ರವೇಶ ಆಗಿ ಸುಟ್ಕೊಂಡ್ಬಿಡ್ತಾರೆ, ಅಗ್ನಿ ಪ್ರವೇಶ ಆಗ್ಬಿಡ್ತಾರೆ. ಇದೊಂದು ಶಾಪ. ಆ ವೇದವತಿ ಶಾಪ ಕೊಡಲ್ಲ. ಹೌದೌದು. ಅದಿಲ್ಲದ್ರೆ ಸೀತಾದೇವಿನ ಯಾರು ಮುಟ್ಟಕ್ಕಾಗಲ್ಲ. ಭಗವಂತನ ಕ್ಲೋಸ್ ಅಸೋಸಿಯೇಟ್ ಸೀತಾದೇವಿ. ರಾಧಾರಾಣಿ ಇದಾರಲ್ಲ, ರಾಧಾರಾಣಿ ಅವರ ಅಂಶ ಸೀತಾದೇವಿ ಅವರ ಅಂಶ. ಅದಕ್ಕೆ ಯಾರು ರಾಧಾರಾಣಿನ ಮುಟ್ಟಕ್ಕಾಗಲ್ಲ. ರಾಧಾರಾಣಿ ಕೃಷ್ಣ ಎರಡು ಒಂದೇ. ಬೇರೆ ರೂಪದಲ್ಲಿ ಸಂತೋಷ ತಗೊಬೇಕಂತೆಲ್ಲ ಕೃಷ್ಣ ಏನು ಮಾಡ್ತಾರೆ, ರಾಧಾರಾಣಿ ರೂಪದಲ್ಲಿ ಇರೋದು. ಆ ಸಂತೋಷ ತಗೊಳ್ಳೋದಕ್ಕೆ ರಾಧಾರಾಣಿ ರೂಪದಲ್ಲಿ ಬಂದಿರೋದು ಕೃಷ್ಣ. ಏಕಾತ್ಮ ಅವರಿಬ್ಬರು, ಒಂದೇ ಆತ್ಮ ಬೇರೆ ಬೇರೆ ದೇಹ. ಸರಿ, ಅದು 3 ಆದಮೇಲೆ
ಈ ದಶರಥನ ತಂದೆ ದಿಲೀಪ ಇರ್ತಾರೆ. ಅವ್ರು ದಿಲೀಪ್ ಅವ್ರ ತಾತನೋ ಮುತ್ತಾತನೋ ಒಬ್ರು ಇರ್ತಾರೆ. ಅವ್ರ ಹೆಸರು ಏನೋ ಏನೋ ಬರುತ್ತೆ, ರಾಜ. ಅವರು ಅಯೋಧ್ಯೆನ ಪಾಲನೆ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ಬಾ ಜಗಳಕ್ಕೆ ಅಂತಾನೆ ರಾವಣ. ಅವ್ರ ಹತ್ರ ಜಗಳ, ನಾನೇನಕ್ಕಪ್ಪ ನಿನ್ನ ಹತ್ರ ಜಗಳ ಆಡಲಿ, ನಿನ್ನ ಕೆಲಸ ನೀನು ನೋಡ್ಕೊಂಡು ನನ್ನ ಕೆಲಸ ನಾನು ನೋಡ್ಕೊಂಡು ಹೋಗ್ತೀನಿ. ಇವ್ನಿಗೆ ಭುಜಬಲ ಜಾಸ್ತಿ ಅಲ್ಲ, ಎಲ್ಲರ ಹತ್ರನೂ ಜಗಳ ಆಡಬೇಕು, ಎಲ್ಲರ ಹತ್ರನೂ ಇರೋದೆಲ್ಲ ತೊಗೋಬೇಕು ಅಂತ. ಅವನ ಹತ್ರ ಬೇಕಂತ ಜಗಳ ಆಡ್ತಾರೆ ಅವ್ರ ಹತ್ರ. ಅವರು ಶಾಪ ಕೊಟ್ಬಿಡ್ತಾರೆ, ನನ್ನ ವಂಶದಲ್ಲಿ ಒಂದು ದಿವ್ಯ ಪುರುಷ ಬರ್ತಾನೆ, ಆ ದಿವ್ಯ ಪುರುಷನ ಕೈಯಲ್ಲೇ ನಿನ್ನ ನಾಶನ ಆಗುತ್ತೆ ಅಂತ ರಾಮ. ಅದೇ ಅವರು ರಾಮ. ಅದಾದಮೇಲೆ ನೆಕ್ಸ್ಟು ಇಂದ್ರಲೋಕಕ್ಕೆ ಹೋಗ್ತಾನೆ. ಇಂದ್ರಲೋಕಕ್ಕೆ ಹೋಗಿ ಅಲ್ಲಿ ರಂಭ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಡ್ಯಾನ್ಸ್ ಆಡ್ತಾ ಇರುವಾಗ ನೋಡ್ಬಿಟ್ಟು ಆ ಅಂದಕ್ಕೆ ಮೈ ಮುರ್ಕೊಂಡು ಅವಳ ಅಂದಕ್ಕೆ ಇವನು ಏನೋ ಮೋಹಿಸ್ಕೊಂಡು ಅವಳನ್ನ ಬಲವಂತ ಮಾಡಕ್ಕೆ ಹೋಗ್ತಾನೆ ರಂಭನ. ಆವಾಗ ರಂಭ ಹೇಳ್ತಾಳೆ, ರಾವಣ ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? ಕುಬೇರನ ಮಕ್ಕಳಿದಾರಲ್ಲ, ನಲಕುಬೇರ, ಅವ್ರ ಹೆಂಡ್ತಿ ನಾನು. ಕುಬೇರನ ಮಕ್ಕಳು ಬಂದು ನಿನಗೆ ಮಗನಾಗಬೇಕು. ಯಾಕಂದರೆ ಕುಬೇರ ನೀವು ಅಣ್ಣ ತಮ್ಮದಿರು. ಅವ್ರ ಮಗನು ನಲಕುಬೇರ ಅಂದರೆ ಅವ್ರ ಮಗನಾಗಬೇಕು. ಅಂದರೆ ನಾನೇನಾಗಬೇಕು, ನಿನಗೆ ಸೊಸೆ ಆಗಬೇಕು, ಇಲ್ಲ ಮಗಳು ಸಮಾನ ಆಗಬೇಕು. ನನ್ನನ್ನು ಹೋಗಿ ನಿಂಗೆ ತಾಕಕ್ಕೆ ಬರ್ತೀಯಾ, ಹೊಟ್ಟೋಗು ಅಂತ ಹೇಳ್ತಾರೆ. ಇಲ್ಲ ನಾನು ಬಿಡಲ್ಲ ಅಂತೇಳಿ ಅವಳ ಹತ್ರನೂ ಶಾಪ ತೊಗೊಂಡ್ಬಿಡ್ತಾರೆ. ಹೆಂಗ್ಸಿದ್ದಾನೆ ನಿನ್ನ ನಾಶನ ಆಗೋದು ಅಂತೇಳಿ ಅವ್ರ ಹತ್ರನೂ ಶಾಪ ತೊಗೊಂಡ್ಬಿಡ್ತಾರೆ ರಾವಣ. ಇಷ್ಟು ಶಾಪಗಳು ಇಟ್ಕೊಂಡಿದ್ದಕ್ಕೋಸ್ಕರನೇ ಅವನೇನಾಗ್ತಾನೆ, ರಾಮನ ಕೈಯಲ್ಲಿ ಇದಕ್ಕೆಲ್ಲ ಸಂಹರಣ ಆಗ್ತಾನೆ. ಅದರಲ್ಲಿ ಕೋತಿಗಳು ಬಂದು ಅವ್ರಿಗೆ ಸಹಾಯ ಮಾಡ್ತಾರೆ ರಾಮನಿಗೆ. ವೇದವತಿನೂ ಬರ್ತಾರೆ. ವೇದವತಿಗೆ ಇಲ್ಲಿ ಒಂದು ಪಾತ್ರ ಇದೆಯಲ್ಲ, ಅವರೇ ಛಾಯಾದೇವಿ ಅಂತ ನಾನು ಕೇಳಿದ್ದೀನಿ. ಛಾಯಾ ಸೀತಾ, ಆ ವೇದವತಿನೇ ಅಲ್ಲಿ ಬರೋದು. ಈ ಥರ ಎಲ್ಲರೂ ಸೇರಿ ಇವನ್ನ ರಾವಣನ ಸಂಹರಣೆ ಮಾಡೋದಕ್ಕೆ ಇದೊಂದು ಲೀಲೆ. ಆಮೇಲೆ ರಾಮನಿಗೆ ಯಾವುದೋ ಒಂದು ಕಾರಣ ಬೇಕು. ಇದೆಲ್ಲ ಕಾರಣ ಇಟ್ಕೊಂಡು ರಾವಣನ ವಧ ಮಾಡ್ತಾರೆ. ಸೊ ಈ ಥರ ರಾವಣ ಬಂದು ಶಾಪ ತಗೊಂಡು ಅದಾದಮೇಲೆ ಇನ್ನೂ ಹುಡುಕ್ತಾನೆ ಎಲ್ಲೋಗ್ಬೇಕು ಅಂತೇಳಿ. ಆವಾಗ ನಾರದ ಮುನಿ ಬರ್ತಾರೆ. ನಾರದ ಮುನಿ ಬಂದು ಒಂದು ಗುರು ಥರ, ಒಂದು ವೈಷ್ಣವರ ಥರ, ಯಾರಾದ್ರು ಈ ಥರ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ಕರೆಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಇವ್ರ ಹತ್ರ ಎಲ್ಲ ನೀನು ಜಗಳ ಆಡೋಕೋತೀಯ, ನೀನು ಯಾರು, ನಿನ್ನ ಬಲ ಏನು, ನಿನ್ನ ಭುಜಬಲ ಏನು, ನಿನ್ನ ಪರಾಕ್ರಮವಂತ, ಹೋಗಿ ರಾಮರ ದಶರಥನ ಅವರ ಮುತ್ತಾತ ಯಾರೋ ಇದಾರಲ್ಲ ಅವ್ರ ಹತ್ರ ಹೋಗಿ ಜಗಳ ಆಡ್ತೀಯ, ಅವ್ರು ನಿನ್ನ ದೂಸಿ ನಿನ್ನ ಕಾಲಿನ ಬೆರಳು ದೂಸಿಗೆ ಸಮಾನ ಇಲ್ಲ ಅವರು, ನಿನ್ಗೆ ಅಷ್ಟು ಶಕ್ತಿ ಇದೆ. ಆಮೇಲೆ ಹೆಂಗಸರ ಹತ್ರ ಹೋಗಿ ನಿನಗೆ, ಮಹಿಳೆಯರ ಹತ್ರ ಹೋಗಿ ನಿನ್ನ ಇದು ಶಕ್ತಿ ಇದು ತೋರಿಸ್ತೋದ್ಯಾ, ನಿನ್ನ ಪರಾಕ್ರಮ ತೋರಿಸ್ತಾ ಇದೆಯಾ, ಸೀದಾ ಯಮನ ಹತ್ರ ಹೋಗು ಅಂತ ಹೇಳ್ತಾರೆ. ಆಗ ಯಮಧರ್ಮರಾಜ ಹತ್ರ ಜಗಳ ಆಡ್ತಾನೆ. ಅಲ್ಲಿ ಇಬ್ಬರಿಗೂ ಅದು ತುಂಬ ಘೋರವಾದ ಯುದ್ಧ ನಡೀತಾ ಬ್ರಹ್ಮ ಬಂದು ಸ್ಟಾಪ್ ಮಾಡ್ಬಿಡ್ತಾರೆ. ಅದಾದಮೇಲೆ ವಾಪಸ್ ಬರ್ತಾನೆ. ಇಷ್ಟು ಆಗುತ್ತೆ ಇದೆಲ್ಲ. ಆ ಥರ ಇಲ್ಲಿ ರಾಮಾಯಣ ಬಂದು ಇವರು ವಾಲ್ಮೀಕಿ ಬಂದು 7 ಖಂಡದಾಗಿ ಅದನ್ನು ಬರೆದಿದ್ದಾರೆ. 7 ಖಂಡ: ಬಾಲಖಂಡ, ಅರಣ್ಯಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಈ ಥರ 7 ಭಾಗನ ಅದನ್ನ ಡಿವೈಡ್ ಮಾಡಿ ಬರೆದಿದ್ದಾರೆ. ಅರ್ಥ ಆಗಲಿ ಅಂತ, ಚೆನ್ನಾಗಿ ಅರ್ಥ ಆಗಲಿ ಅಂತ ರಾಮಾಯಣ ಎಲ್ಲ ಒಂದೊಂದರಲ್ಲೇ ಬರುತ್ತೆ. ಒಂದೇ ಶ್ಲೋಕ ಇದೆ ರಾಮಾಯಣಕ್ಕೆ, ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಎಲ್ಲ ಲೀಲೆಗಳು ಬಂದ್ಬಿಡುತ್ತೆ. ಅದು ಬುಕ್ಕಲ್ಲಿ ಸ್ಕೂಟ್ರಲ್ಲಿ ಇದೆ, ಬರ್ತಬಿಟ್ಟೆ, ಬರ್ಕೊಂಡಿದ್ದೀನಿ ಅದು. ಸೊ ಇಲ್ಲಿ ಇವತ್ತು ಬಾಲಕಾಂಡ ಅಂತ ಸ್ವಲ್ಪ ಓದೋಣ. ಒಮ್ಮೆ ಬಹಳ ಹಿಂದೆ ವಾಲ್ಮೀಕಿ ಎಂಬ ಓರ್ವ ಮಹರ್ಷಿಗಳಿದ್ದಾರೆ. ದೈವತಮ ಪರಮಪುರುಷನ ಲೀಲೆಗಳನ್ನು ಚರ್ಚಿಸುವಾಗಿ ಮಾತ್ರ ಅವರು ಆತ್ಮಾನಂದನನ್ನು ಅನುಭವಿಸುತ್ತಿದ್ದರು. ಒಂದು ದಿನ ಮುನಿಪುಂಗವರಾದ ವಾಲ್ಮೀಕಿ ಋಷಿಗಳು ತಮ್ಮ ಶಿಷ್ಯ ವೃಂದಕ್ಕೆ ಕೃಷ್ಣ ಪ್ರಜ್ಞೆಯ ಅಮೃತವನ್ನು ವಿವರಿಸುತ್ತಿದ್ದಾಗ ದೈವೋತ್ತಮ ಪರಮಪುರುಷನ ಲೀಲೆಗಳನ್ನು ಸದಾ ವರ್ಣಿಸುತ್ತಾ ಆಧ್ಯಾತ್ಮಿಕ ಹಾಗೂ ಭೌತಿಕ ಲೋಕಗಳೆಲ್ಲಡ ನಿರಂತರವಾಗಿ ಸಂಚರಿಸುವ ನಾರದ ಮಹರ್ಷಿಗಳು ಅವರು ಆಶ್ರಮಕ್ಕೆ ಆಗಮಿಸಿದರು. ಶ್ರೀ ನಾರದರನ್ನು ಕಂಡ ವಾಲ್ಮೀಕಿ ಋಷಿಗಳು ತಮ್ಮ ಶಿಷ್ಯರೊಡನೆ ತಕ್ಷಣವೇ ಎದ್ದು ನಿಂತರು. ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಪದ್ಧತಿಯ ಪ್ರಕಾರ ಅವರಿಗೊಂದು ಎತ್ತರದ ಪೀಠವನ್ನು ನೀಡಿದ ಋಷಿಗಳು ಮಧುರವಾದ ಮಾತುಗಳಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರ ಪಾದಗಳನ್ನು ತೊಳೆದರು. ವಾಲ್ಮೀಕಿ ತನ್ನ ಆಶ್ರಮದಲ್ಲಿ ಇರುವಾಗ ನಾರದ ಮುನಿಯಲ್ಲಿ ಬಂದರು.
ನಾರದ ಮುನಿ ಬಂದು ವಾಲ್ಮೀಕಿನ ನೋಡಿದ ತಕ್ಷಣ ಋಷಿಗಳು ತಮ್ಮ ಶಿಷ್ಯರನ್ನ ತಕ್ಷಣವೇ ಎದ್ದು ನಿಂತು ಎಲ್ಲ ನಿಂತ್ಕೊಂಡ್ಬಿಟ್ರು. ನಾರದ ಮುನಿ ಬಂದರೆ ವಾಲ್ಮೀಕಿ ಅವರ ಶಿಷ್ಯರು ಅವರೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಅವ್ರಿಗೆ ಗೌರವಪೂರ್ವಕ ನಮಸ್ಕಾರ ಮಾಡಿ ಆಮೇಲೆ ಪದ್ಧತಿ ಪ್ರಕಾರ ಏನು ಮಾಡಿದ್ರು, ದೊಡ್ಡ ಪೀಠ ಕೊಟ್ಟರು ಅವ್ರಿಗೆ. ಅದಕ್ಕೆ ನಾನು ಇವಾಗ ಚೇಂಜ್ ಮಾಡಿದ್ದೆ. ಗುರುಗಳಿರೋ ಜಾಗದಲ್ಲಿ ಕೃಷ್ಣನ ಬಲರಾಮನ ಅವನನ್ನ ಇರಬಾರ್ದು. ಗುರುಗಳು ಕೆಳಗಡೆ ಇದ್ರೆ ಗುರುಮ ರಾಧಾಕೃಷ್ಣ ಪಂಚತತ್ವ ಅವರೆಲ್ಲ ಮೇಲೆ ಇರಬೇಕು. ಅದಕ್ಕೆ ಅದೆಲ್ಲ ಒಂದು ಇದಿದೆ, ಒಂದು ಪ್ರಾಸೆಸ್, ಒಂದು ಪದ್ಧತಿ ಇದೆ ಅದಕ್ಕೆ. ಅವ್ರು ಬಂದ ತಕ್ಷಣ ನಾರದ ಮುನಿ ದೊಡ್ಡ ಋಷಿ ಮುನಿವರ್ಗಳು, ಅವ್ರನ್ನ ಕೆಳಗಡೆ ಕೂರಿಸ್ಬಿಟ್ಟು ನಾವು ಮೇಲೆ ಕೂತ್ಕೋಬಾರ್ದು. ಅದಕ್ಕೇನು ಮಾಡಿದ್ರು, ಅವ್ರಿಗೆ ದೊಡ್ಡ ಪೀಠ ಕೊಟ್ಟರು. ಇದೆಲ್ಲ ಆ ಕಾಲದಿಂದ ಬಂದಿರೋದು, ಆತನಿಂದ ಆಚರಣೆ ಮಾಡ್ಕೊಂಡ್ರು. ಇವಾಗ ಗುರುಪರಂಪರ ಬಂದು ನೀವು ರಾಧಾಕೃಷ್ಣ ಇಟ್ಟರೆ ಅವ್ರಿಗೆ ಸಮಾನ ಆಗುತ್ತೆ. ಬಟ್ ರಾಧಾಕೃಷ್ಣ ಬಂದು ಎಲ್ರಿಗೂ ಉತ್ತಮವಾದವರು, ಅವ್ರಿಗೆ ಸಮಾನನೇ ಇಲ್ಲ, ಅವ್ರಿಗೆ ಅತೀತವಾದವರು ಯಾರೂ ಇಲ್ಲ. ಅದಕ್ಕೆ ಅವ್ರನ್ನ ಮೇಲೆ ಪೀಠ ಅದರಲ್ಲಿ ಇವಾಗೆಲ್ಲ ಚೇಂಜ್ ಮಾಡಿದೆ ನಾನು. ಆಮೇಲೆ ಈಗ ಲಾಸ್ಟಲ್ಲಿ ಒಂದಿದೆ, ಅದು ನೀವು ಇನ್ನೊಂದು ಏನು ಗೊತ್ತಿಲ್ಲ, ಏನು ಮಾಡಿದೆ ಗೊತ್ತಾ, ತುಂಬ ರಾಧಾಕೃಷ್ಣ ಪಿಕ್ಚರ್ಗಳೆಲ್ಲ ಒಂದಿದ್ರೆ ಸಾಕು. ಎಲ್ಲ ಇದ್ರೆ ಏನಾಗುತ್ತೆ ಅಂದ್ರೆ ಜಾಗ ಸಿಕ್ಕಲ್ಲ. ಒಂದು ರಾಧಾಕೃಷ್ಣ ಇಟ್ಕೊಂಡ್ರೆ ಒಂದು ಕೃಷ್ಣ ಬಲರಾಮ ಇದೆ ಸಾಕು, ಒಂದು ಗೌರಿ ಇದ್ರೆ ಸಾಕು. ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕ ರಾಧಾಕೃಷ್ಣ ಜಾಸ್ತಿ ಇರೋದೆಲ್ಲ ತೆಗೆದು ಶೋಕೇಸಲ್ಲಿ ಇಟ್ಬಿಟ್ರೆ ಸಾಕು. ಎಲ್ಲ ಒಂದೇ, ರಾಧಾಕೃಷ್ಣ ಎಷ್ಟು ಪಿಕ್ಚರ್ ಇಟ್ಕೊಂಡು ರಾಧಾಕೃಷ್ಣ ಒಂದೇ. ಮೇಲೆ ಗೌರಿತೇಶ್ವರ ಇತ್ತು, ಇದೆಲ್ಲ ಪಂಚತತ್ವ ಮೇಲೆ ಹೋಗ್ಬೇಕು. ಜಗನ್ನಾಥ ಬಳಗ ಸುಭದ್ರ ಇರಲಿ, ನರಸಿಂಹ ಇರಲಿ, ಈ ರಾಧಾಕೃಷ್ಣ ಅಲ್ಲೊಂದು ಮೇಲೆ ಒಂದಿದೆ, ಕೆಳಗಡೆ ಒಂದಿದೆ, ಈ ಕಡೆ ಒಂದಿದೆ. ಸೊ ಅದೆಲ್ಲ ತೆಗೆದುಬಿಟ್ರೆ ಸಾಕು. ಇಷ್ಟೊಂದು ಇರಬೇಕಾಗಿದೆ. ನಮ್ಮ ಪೂಜೆ ಮಾಡೋಕ್ಕೆ ಇದಾಗುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತೆ. ನಿಮ್ಗೆ ವಯಸ್ಸು ಬೇರೆ ಆಗೋಯ್ತು, ಮಾತಾಜಿಗೂ ವಯಸ್ಸಾಗೋಯ್ತು, ಎಲ್ಲ ಸೇವೆನೂ ನಾವು ಮಾಡೋಕ್ಕಾಗಲ್ಲ. ಈಗ ವಯಸ್ಸಾದ ಮೇಲೆ ಏನು ಬೇಕು ಅಂದರೆ ಸಿಂಪಲಾಗಿ ಇಟ್ಕೊಬೇಕು, ನೈವೇದ್ಯ ಮಾಡಬೇಕು, ಆರತಿ ಮಾಡಬೇಕು, ಕೀರ್ತನೆ ಮಾಡಬೇಕು. ಅದಾದಮೇಲೆ ಓದಬೇಕು, ಇಲ್ಲ ಕೇಳಬೇಕು. ಓದೋದು ಇಲ್ಲ ಕೇಳೋದು, ಕೇಳ್ತಾ ಇರಬೇಕು, ಓದ್ತಾ ಇರಬೇಕು. ಜಪ ಜಾಸ್ತಿ ಮಾಡಬೇಕು, 25 ರೌಂಡು 37 ರೌಂಡು ಆ ಥರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಲೀಲೆಗಳನ್ನೆಲ್ಲ ಜ್ಞಾಪಿಸ್ಕೊಂಡ್ಬಿಡ್ಬೇಕು. ಅದೇ ಇಲ್ಲಿ ಪೀಠ ಅದು ಇದು ಹೇಳಿದ ಮೇಲೆ ನನಗೆ ಜ್ಞಾಪಕ ಬಂತು, ಅದಕ್ಕೆ ಇಲ್ಲಿ ಮಧುರವಾದ ಮಾತುಗಳಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರ ಪಾದಗಳನ್ನು ತೊಳೆದರು. ಯಾರಾದರೂ ಗುರುಗಳು ಬಂದರೆ ಏನು ಮಾಡ್ತಾರೆ, ಒಳ್ಳೆ ಮಧುರವಾದ ಹಿಂಪಾದ ಮಾತುಗಳು. ಹಿಂಪಾದ ಮಾತುಗಳಂದರೆ ಲೀಲೆಗಳ ಬಗ್ಗೆ ಮಾತಾಡೋದು, ಭಕ್ತಿ ಬಗ್ಗೆ ಮಾತಾಡೋದು, ಲೌಕಿಕ ಮಾತುಗಳು ಬಿಟ್ಬಿಟ್ಟು ಅಲೌಕಿಕ ಮಾತುಗಳನ್ನ ಮಾತಾಡೋದು. ಭೌತಿಕವಾದ ಮಾತುಗಳು ಬಿಟ್ಟು ಇವೆಲ್ಲ ಭಕ್ತಿ ಸೇವೆಗೆ ನಮಗೇನು ಅನುಕೂಲವಾಗಿರುತ್ತೋ ಅಂಥ ಮಾತುಗಳನ್ನ ಮಾತಾಡೋದು. ವಿಚಾರಿಸ್ತಾ ಏನು ಮಾಡಿದ್ರೆ ಪಾದಗಳನ್ನೆಲ್ಲ ತೊಳ್ಕೊಂಬಂದರು. ಗುರು ಪಾದಗಳನ್ನ ಯಾವತ್ತೂ ತೊಳಿತಾರೆ, ಬ್ರಾಹ್ಮಣರ ಪಾದ, ಗುರು ಪಾದ, ವೈಷ್ಣವ ಪಾದನ್ನ. ಅದಕ್ಕೆ ಇದು ಏನಪ್ಪ, ತಟ್ಟೆ ಮಾಡಿ ಪಾದಾಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಆ ನೀರನ್ನು ತಗೊಂಡು ತಲೆ ಮೇಲೆ ಹಾಕೋತಾರೆ. ಬಳಿಕ ಶ್ರೀ ನಾರದರನ್ನು ಉದ್ದೇಶಿಸಿದ್ದ ವಾಲ್ಮೀಕಿ ಋಷಿಗಳು, ಹೇ ಸತ್ಯವನ್ನರಿತವರಲ್ಲಿ ಶ್ರೇಷ್ಠರೇ, ಭೂಮಿಯ ಮೇಲೆ ಈಗ ಇರುವರಲ್ಲಿ ಸಕಲ ಐಶ್ವರ್ಯಗಳು ಸಂಪನ್ನ ಆಗರ, ಅತ್ಯಂತ ಕುಶಲ, ವಿದ್ಯಾವಂತ, ಶಕ್ತಿಶಾಲಿ, ಉದಾತ್ತ ಮನಸ್ಸುಳ್ಳವ, ಸತ್ಯವಂತ ಹಾಗೂ ಕೃತಜ್ಞನನ್ನು ಯಾರೆಂದು ನನಗೆ ದಯಮಾಡಿ ತಿಳಿಸಿ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ರಾಮಗ. ಇವರು ಕೇಳ್ತಾರೆ, ಯಾರೋ ವಾಲ್ಮೀಕಿ ನಾರದ ಮುನಿಗಳನ್ನ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಈ ಸತ್ಯವನ್ನರಿತವರಲ್ಲಿ ಶ್ರೇಷ್ಠರು ಯಾರು, ಸತ್ಯವಂತವಾದ ಶ್ರೇಷ್ಠರು ಯಾರು, ಈ ಭೂಮಿ ಮೇಲೆ ಇರುವವರಲ್ಲಿ ಸಕಲ ಐಶ್ವರ್ಯಗಳು ಹೊಂದಿರೋರು ಯಾರು, ಐಶ್ವರ್ಯಗಳು ಸಕಲ ಐಶ್ವರ್ಯಗಳು ಸಂಪೂರ್ಣ ಆಗರ ಇರೋರು ಯಾರು ಅಂತ ಕೇಳ್ತಾರೆ. ಅತ್ಯಂತ ಕುಶಲವಾಗಿರೋದು, ಸಂತೋಷವಾಗಿ ಕ್ಷೇಮವಾಗಿರೋದು, ವಿದ್ಯಾವಂತ, ಶಕ್ತಿಶಾಲಿಯಾಗಿರಬೇಕು ಯಾರು ಅಂತ ಕೇಳ್ತಾರೆ. ಉದಾತ್ತ ಮನಸ್ಸುಳ್ಳುವ, ಯಾವುದೇ ಒಂದು ಜೀವಿ ನೋಡಿದ್ರೆ ಅವ್ರಿಗೆ ಕರುಣೆ ಬರಬೇಕು ಅವ್ರ ಮೇಲೆ. ಬಾ ಇವ್ನಿಗೆ ಕೃಷ್ಣ ಭಕ್ತಿ ಕೊಡೋಣಪ್ಪ, ಇವ್ನು ಸ್ವಲ್ಪ ಪ್ರಸಾದ ಕೊಡೋಣಪ್ಪ, ಎಲ್ಲದಕ್ಕೂ ಉದಾರವಾದ ಮನಸ್ಸಿರಬೇಕು. ನಮ್ಮ ಸಮಯ ಎಲ್ಲ ಬಿಟ್ಟು ನೋಡೋ ಭಗವಂತನ ಭಕ್ತಿ ಸೇವೆ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ವೈಷ್ಣವರು. ಅಂತ ಉದಾತ್ತ ಮನಸ್ಸು ಇರಬೇಕು, ಉದಾರವಾದ ಮನಸ್ಸು. ಸತ್ಯವಂತ ಹಾಗೂ ಕೃತಜ್ಞ, ನಿಷ್ಕಲಂಕ ಚರಿತ್ರೆ ಉಳ್ಳವಾಗಿನದು. ನಿಷ್ಕಲಂಕ ಚರಿತ್ರೆ ಅಂದರೆ ನಾಶನೇ ಯಾವತ್ತೂ ಅದು ಶಾಶ್ವತವಾಗಿರುತ್ತೆ. ಅಂಥ ಚರಿತ್ರೆಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಚರಿತ್ರೆಯುಳ್ಳವನಾಗಿದ್ದು ಸಕಲ ಜೀವಿಗಳ ನಿಜಾರ್ಥತ್ತ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದರಲ್ಲಿ, ಎಲ್ಲ ಜೀವಿಗಳ ಕ್ಷೇಮ ನೋಡಬೇಕಂತ ಅಂತ ನಿರತನಾಗಿರೋವನು ಯಾರು, ಈ ಥರ ವ್ಯಕ್ತಿ ಯಾರು ಅಂತ ವಾಲ್ಮೀಕಿ ಪ್ರಶ್ನೆ ಕೇಳಿದ್ರೆ ನಾರದರು ಬಂದು ಉತ್ತರ ಕೊಡ್ತಾರೆ ಅದಕ್ಕೆ. ಅಂಥವ್ರು ಯಾರಿದ್ದಾರೆ ಅಂತ ನಾರದರು ಹೇಳ್ತಾರೆ. ಇವಾಗ
ಅಸಮರ್ಥನನ್ನು, ಚತುರನ್ನು, ಅತ್ಯಂತ ಸುಂದರನ್ನು ಆಗಿದ್ದ ಕ್ರೋಧ ಹಾಗೂ ದ್ವೇಷಗಳ ಪ್ರಭಾವಗಳಿಗೆ ಎಂದು ವಶನಾಗದಿದ್ದರೂ ಮುನಿದಾಗ ಶ್ರೇಷ್ಠ ದೇವತೆಗಳ ಹೃದಯಗಳಲ್ಲಿ ಭಯ ಮೂಡಿಸಬಲ್ಲುವ ವರ್ತಮಾನ ಕಾಲದಲ್ಲಿ ಯಾರಿರುವನು? ಶ್ರೀ ಅಂದರೆ ಕಾಮ, ಕ್ರೋಧ, ಲೋಭಗಳು ಇಲ್ಲದೆ ಇರೋನು, ಮತ್ತು ಅತ್ಯಂತ ಯಾವುದಕ್ಕೂ ಬಲಿ ಆಗದೆ ಇರೋನು, ಯಾವುದಕ್ಕೂ ಪ್ರಭಾವ ಆಗ್ದಿರಾ, ಯಾರಿಗೂ ವಸನಾಗ್ದಿರಾ ಅಂಥ ಶ್ರೇಷ್ಠ ದೇವತೆಗಳಲ್ಲಿ ದೇವತೆಗಳ ಹೃದಯಗಳಲ್ಲಿ ಭಯ ಮೂಡಿಸಬಲ್ಲವನು ವರ್ತಮಾನ ಕಾಲದಲ್ಲಿ ಯಾರಿರೋನು? ಅಂದರೆ ದೇವತೆಗಳಿಗೆ ಏನಾದರೂ ಭಯ ಬಂದರೆ ಅವ್ರನ್ನ ಕಾಪಾಡೋದಕ್ಕೆ ಒಂದು ಉತ್ತಮವಾದ ವ್ಯಕ್ತಿ ಬೇಕು. ತ್ರಿಲೋಕದಲ್ಲಿರುವ ಎಲ್ಲರಿಗೂ ರಕ್ಷಣೆ ನೀಡಬಲ್ಲ ಪರಾಕ್ರಮವು ಯಾರಲ್ಲಿದೆ? ಮುಲ್ಲೋಕದಲ್ಲಿ ರಕ್ಷಣೆ ಕೊಡುವಂಥ ಒಂದು ಪರಾಕ್ರಮ ಯಾರ ಹತ್ರ ಇದೆ ಅಂತ ಕೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ತನ್ನೆಲ್ಲ ಅನುಗ್ರಹಗಳನ್ನು ಯಾರಿಗೆ ದಯಪಾಲಿಸಿದ್ದಾಳೆ? ಲಕ್ಷ್ಮೀದೇವಿ ಬಗ್ಗೆ ಹೇಳ್ತಾರೆ. ಲಕ್ಷ್ಮೀದೇವಿ ತನ್ನ ಅನುಗ್ರಹ ಎಲ್ಲ ಯಾರಿಗೆ ದಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇ ಮಹರ್ಷಿಗಳೇ, ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರಿಸಿ ಅಂತ ಉತ್ತರ ಕೇಳ್ತಾ ಇದ್ದಾರೆ ವಾಲ್ಮೀಕಿ ನಾರದ ಮುನಿಗೆ. ತ್ರಿಲೋಕಜ್ಞರಾದ ನಾರದರು ಆನಂದದಿಂದ ಉತ್ತರಿಸ ಆರಂಭಿಸಿದರು. ಓ ಋಷಿಗಳೇ, ರಾಮನೆಂಬ ಒಬ್ಬ ಸುಪ್ರಸಿದ್ಧ ರಾಜನು ಇಕ್ಷ್ವಾಕುವಿನ ರಾಜವಂಶದಲ್ಲಿ ಮಹಾರಾಜ ದಶರಥನ ಪುತ್ರನಾಗಿ ಅವತರಿಸಿದ್ದಾನೆ. ಎಲ್ಲ ದಿವ್ಯಗುಣಗಳು ಅವನಲ್ಲಿ ಒಂದಾಗಿದ್ದು ಅವನ ಸಕಲ ಐಶ್ವರ್ಯಗಳು ಹೊಂದಿರುವನು ಹಾಗೂ ಜಿತೇಂದ್ರಿಯನಾಗಿದ್ದು ಅಸಂಖ್ಯಾತ ಸಿದ್ಧಿಗಳ ಒಡೆಯನು ಆಗಿರುವನು. ಇಕ್ಷ್ವಾಕು ವಂಶದಲ್ಲಿ ದಶರಥನ ಅಂತ ಒಬ್ಬರಿದ್ದಾರೆ. ದಶರಥನ ಪುತ್ರನ ಆಧಾರ ಶ್ರೀ ರಾಮಚಂದ್ರ ಮೂರ್ತಿಗೆ ಈ ಎಲ್ಲ ದಿವ್ಯಗುಣಗಳು ಇದೆ, ಎಲ್ಲ ಐಶ್ವರ್ಯಗಳಿದೆ. ಏನು ಐಶ್ವರ್ಯ? ಅಂದ, ಸಂಪೂರ್ಣವಾದ ಅಂದ, ಸಂಪೂರ್ಣವಾದ ಜ್ಞಾನ, ಸಂಪೂರ್ಣವಾದ ವೈರಾಗ್ಯ, ಮತ್ತು ಸಂಪೂರ್ಣವಾದ ಶಕ್ತಿ, ಸಂಪತ್ತು, ಆಮೇಲೆ ಮತ್ತೆ ವೈರಾಗ್ಯ, ಇದೆಲ್ಲ ಸಂಪೂರ್ಣವಾದ ಅಂದ ಚಂದ. ಇದೆಲ್ಲ ಯಾರ ಹತ್ರ ಇದೆ ಅಂದರೆ ರಾಮನ ಹತ್ರ ಮಾತ್ರ ಇದೆ. ಎಲ್ಲ ದಿವ್ಯವಾದ ಐಶ್ವರ್ಯಗಳು ಅವರ ಹತ್ರ ಇದೆ. ಅಸಂಖ್ಯಾತ ಸಿದ್ಧಗಳು ಒಡೆಯನು, ಎಲ್ಲದಕ್ಕೂ ಒಡೆಯ ಅವನೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂಖ್ಯೆ ಮಾಡೋಕ್ಕಾಗಲ್ಲ, ಗಣಿತ ಮಾಡೋಕ್ಕಾಗಲ್ಲ. ಅವನು ಆಜಾನುಭಾವನಾಗಿದ್ದು ಅವನ ಕಂಠವು ತ್ರಿಪದಿ ಸ್ತೋತ್ರದಲ್ಲಿರುವಂತಹ ಶುಭಕರ ರೇಖಾತ್ರಯಗಳಿಂದ ಅಲಂಕೃತವಾಗಿದೆ. ಕಂಠ ಒಂದು ರೇಖೆಗಳಿಂದ ಅಲಂಕಾರ ಆಗಿದೆ. ಅವ್ರ ಕಂಠ, ರಾಮನ ಕಂಠ ಅಲ್ಲ, ಕಂಠ ಈ ಕಂಠ ಹಿಂಗೆ ತ್ರಿರೇಖಾ ಅಂತ ನಾವು ದಾಮೋದರ ಅಷ್ಟಕಮಲ್ಲಿ ಓದ್ತಿರಲ್ಲ. ಇದು ಕೃಷ್ಣ ಬಂದು ದಾಮೋದರ ಅಷ್ಟಕಮಲ್ಲಿ ಯಶೋಧ ದಾಮೋದರ ಲೀಲೆಯಲ್ಲಿ ಏನಾಗುತ್ತೆ, ತ್ರಿರೇಖಾಂಕ ಕಂಠ ಅಂತ ಬರುತ್ತೆ ನೋಡಿ ಪಾಪದಲ್ಲಿ. ಆ ಮೂರು ಅವನು ಇದು ಮಾಡ್ತಾ ಇರುವಾಗ ಕೃಷ್ಣ ಇಲ್ಲಿ 3 ರೇಖೆಗಳು ಬೀಳುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಅದು ರಾಮನಿಗೆ ಮಾತ್ರ ಆ ಥರ ಇರೋದು, ಕೃಷ್ಣನಿಗೆ ಮಾತ್ರ ಆ ಥರ ಇರೋದು. ತ್ರಿಪಾದಿ ಸ್ತೋತ್ರದಲ್ಲಿರುವಂತಹ ಶುಭಕರ ರೇಖಾತ್ರಯಗಳಿಂದ, ಶುಭಕರನ್ನೇ ರೇಖೆಗಳದಲ್ಲ ಅಂದರೆ ಮಂಗಳಕರವಾದದ್ದು ಅಂತ. ಅವನ ಎತ್ತರವಾದ ಹಾಗೂ ವಿಶಾಲವಾದ ಭುಜಗಳನ್ನು, ಅಗಲವಾದ ವಕ್ಷಸ್ಥಲವನ್ನು, ಸುಂದರ ಆಕಾರದ ಶಿರವನ್ನು, ಆಕರ್ಷಕ ಹಣೆಯನ್ನು, ಶಕ್ತಿಶಾಲಿ ಒಸಡನ್ನು ಹಾಗೂ ಆಳವಾಗಿ ಹುದುಗಿರುವ ಕುತ್ತಿಗೆಯ ಕೆಳಗಿನ ಅಡ್ಡಲುಬುಗಳನ್ನು ಹೊಂದಿರುವನು. ರಾಮನ ಮುಖಾರವಿಂದನ ವರ್ಣಿಸ್ತಾ ಇದ್ದಾರೆ. ಯಾವ ಥರ ಇದೆ ಅಂತೇಳಿ ವರ್ಣಿಸ್ತಾ ಇದ್ದಾರೆ. ಎತ್ತರವಾಗಿರ್ತಾರೆ, ಹೃದಯ ಭುಜಗಳು ಬಂದು ತುಂಬ ವಿಶಾಲವಾಗಿರ್ತದೆ, ಅಗಲವಾದ ವಕ್ತಸ್ಥಲ ಅಂದರೆ ಇಲ್ಲಿ ವಕ್ತ, ಶ್ರೀವತ್ಸ ಇದನ್ನು ಅದಕ್ಕೆ ನಾವು ನಮಸ್ಕಾರ ಹಾಕುವಾಗ ಇಲ್ಲಿ ಕೈ ಇಟ್ಕೊಳ್ಳೋದು. ಯಾಕಂದರೆ ಇಲ್ಲಿ ಶ್ರೀವತ್ಸ, ಇಲ್ಲಿ ಅದು ಬಂದು ತುಂಬ ಅಗಲವಾಗಿದೆ ಅಂತ ಹೇಳ್ತಾರೆ. ಭಗವಂತನಿಗೆ ಮಾತ್ರನೇ ಶ್ರೀವತ್ಸ ಮಾರ್ಕ್ ಇರೋದು. ಅಂದರೆ ಚಿನ್ನದ ಇದು ಕೂದಲು, ಚಿನ್ನದ ಕೂದಲು ಈ ಹೃದಯದ ಹತ್ರ ಭಗವಂತನ ಮಾತ್ರ ಇರೋದು, ಬೇರೆ ಯಾರಿಗೂ ಇರಲ್ಲ. ಅದನ್ನೇ ಶ್ರೀವತ್ಸ ಅಂತ ಹೇಳೋದು. ಸೊ ಈ ಶಕ್ತಿಶಾಲಿ ಆಗಿರೋದು ಬೇರೆ ಯಾರು ಇಲ್ಲ, ರಾಮನ ಮಾತ್ರ ಅಂತ ಹೇಳ್ತಾರೆ. ಹುದುಗಿರುವ ಕುತ್ತಿಗೆಯ ಕೆಳಗಿನ ಅಡ್ಡಲುಬಗಳನ್ನು ಹೊಂದಿರುವನು. ಕುತ್ತಿಗೆಯ ಕೆಳಗಿನ ಅಡ್ಡಲುಬ ಇದೆ ಅಂತ ಹೇಳ್ತಾ ಇದ್ದಾರೆ. ಅವನ ಕಣ್ಣುಗಳು ವಿಶಾಲವಾಗಿದೆ, ತಾಮ್ರ ಕಣ್ಣುಗಳ ಥರ ಇರ್ತವೆ ಅವನ ಕಣ್ಣುಗಳು, ಭಗವಂತನ ಕಣ್ಣುಗಳು. ಅವನ ಭವ್ಯವಾದ ಮಧ್ಯಮ ಎತ್ತರದ ಆಕೃತಿ ಎನ್ನುವನಾಗಿದ್ದು ಅವನ ಅಂಗಾಂಗಲವು ಚೆನ್ನಾಗಿ ರೂಪುಗೊಂಡಿದ್ದು ಸಮಕಟ್ಟಾಗಿವೆ. ಒಂದೊಂದು ಅಂಗನ ವರ್ಣನೆ ಮಾಡ್ತಾ ಇದ್ದಾರೆ ರಾಮನ ಅಂಗನ. ಅವನ ಮೈ ಬಣ್ಣವು ಕಡು ಹಸಿರು ಮಿಶ್ರಿತ ನೀಲಿಯಾಗಿದ್ದು ಅದ್ಭುತವಾದ ಹೊಳಪನ್ನು ಹೊಂದಿದೆ. ಶರೀರ ಯಾವತ್ತೂ ನೀಲಮೇಘ ಶ್ಯಾಮ, ಅವನು ನೀಲಮೇಘದ ಆ ಬಣ್ಣದಲ್ಲಿ ಇರ್ತಾರೆ.
ಸೊ ಅವನ ನಡತೆಯು ಗಂಭೀರವಾಗಿ ಹಾಗೂ ಅವನ ವಾಕ್ ಪಟುತ್ವವು ಸ್ವರದಲ್ಲಿ ಉತ್ತಮವಾಗಿದ್ದು ನಿರಗರ್ಲವಾಗಿದೆ. ಸೊ ಅವ್ರ ಮಾತುಗಳು ತುಂಬ ಮಧುರವಾಗಿರುತ್ತೆ, ಸತ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ನಡೆಯೋದು ಬಂದು ತುಂಬ ಗಂಭೀರವಾಗಿರುತ್ತೆ. ರಾಮಚಂದ್ರ ಮೂರ್ತಿ ನಡೆಯೋದು, ಆ ರಾಮಚಂದ್ರನ ಮೂರ್ತಿ ನೋಡ್ಬಿಟ್ಟು ಅಲ್ಲಿರೋ ಮಹಿಳೆಯರುಗಳೆಲ್ಲ ಏನು ಮಾಡ್ತಾರೆ, ನೀನು ನಮಗೆ ಗಂಡನಾಗಿ ಬರಬೇಕು, ಸೌಂದರ್ಯ ನೋಡ್ಬಿಟ್ಟು ಆಕರ್ಷಣೆ ಆಗಿ ನೀವು ನಮಗೆ ಗಂಡನಾಗಿ ಬರಬೇಕು, ನಮ್ಮ ಆಸೆ ತೀರಿಸಿ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾನು ಈ ಯುಗದಲ್ಲಿ ಏಕಪತ್ನಿ ವ್ರತವನ್ನು ನಾನು ಆಚರಣೆ ಮಾಡ್ತಾಯಿದ್ದೀನಿ. ನಿಮ್ಮನ್ನು ವಿವಾಹ ಮಾಡ್ಕೊಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಹರಿನಾಮ ಹೇಳಿ ತಪಸ್ಸೆಲ್ಲ ಮಾಡಿಕೊಂಡು ನೀವು ಬರೋ ಒಂದು ಯುಗದಲ್ಲಿ ನಾನು ಕೃಷ್ಣ ಬಲರಾಮನಾಗಿ ಬರ್ತೀನಿ, ಆವಾಗ ನಿಮ್ಮನ್ನೆಲ್ಲ ಮದುವೆ ಮಾಡ್ಕೊತೀನಿ ಅಂಥೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ದೊಡ್ಡ ಋಷಿ ಮುನಿಗಳಾಗಿ ಅವರು ಇದು ಮಾಡ್ಕೊಂಡ್ಬಿಡ್ತಾರೆ. ಜಪ ಧ್ಯಾನ ಮಾಡಿ 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 ಆ ಯಂಗ್ಸ್ ಎಲ್ಲ ಋಷಿ ಮುನಿಗಳಾಗ್ಬಿಡ್ತಾರೆ, ಮುನಿವರ್ಗಳಾಗಿ ಕೊನೆಗೆ ಕೃಷ್ಣನ ಒಂದು ಇದಕ್ಕೆ ಬರ್ತಾರೆ. ಕೃಷ್ಣನ ಅವತಾರ ತೊಗೊಂಡಾಗ ದ್ವಾಪರ ಯುಗದಲ್ಲಿ ಅವರು ರಾಣಿಗಳಾಗಿ ಬರ್ತಾರೆ. ರಾಣಿಗಳಾಗಿ ಬಂದು ಕೃಷ್ಣ ಅವ್ರನ್ನ ವಸ್ತ್ರಗಳನ್ನ ಸ್ನಾನ ಮಾಡ್ತಾ ಇರುವಾಗ ಇವರು ದ್ವಾರಕಾ ರಾಣಿಗಳು 16,108 ಜನನ ಮದುವೆ ಮಾಡ್ಕೊಂಡ್ರಲ್ಲ, ಅವರೆಲ್ಲ ಅವರೇ. ಇವನು ಒಂದು ರಾಕ್ಷಸ ಬಂದು ಅವನ ವಸ್ತ್ರದಲ್ಲಿ ಇಟ್ಕೊಂಡಿರ್ತಾರೆ. ಅಕ್ರೂರ ಭಕ್ತನು, ಕಂಸನ ಹತ್ರ ಕೆಲಸ ಮಾಡೋನು. ಕಂಸ ಬಂದು ಅಕ್ರೂರನ್ನ ಕಳಿಸ್ತಾನೆ, ಕೃಷ್ಣ ಬಲರಾಮ್ ಕರ್ಕಮ್ಮ ಅಂತೇಳಿ. ಕೃಷ್ಣ ಬಲರಾಮ್ ಶುದ್ಧ ಭಕ್ತರು ಇವರು. ವಸುದೇವನ ಹತ್ರ ಇಲ್ಲ, ನಂದ ಮಹಾರಾಜ್ ಹತ್ರ ಇರ್ತಾರೆ. ನಂದ ಮಹಾರಾಜ್ ಹತ್ರ ಕರ್ಕೊಂಬ ಅಂತ ಹೇಳ್ತಾರೆ ಇವ್ರನ್ನ. ಅವ್ರು ಕರ್ಕೊಂಡು ಹೋಗೋದು ಅವ್ರ ಅಕ್ರೂರ. ಸರಿ, ಇವರು ಈ ರಾಣಿಗಳನ್ನೆಲ್ಲ ಇವನು ವಶ ಮಾಡ್ಕೊಂಡಿರ್ತಾರೆ. ಒಂದು ರಾಕ್ಷಸ, ಅವನ ಹೆಸರೇನೋ ಏನೋ ಮರ್ತೋಗ್ಬಿಟ್ಟಿದ್ದೀನಿ. ಅವರು ಆ ರಾಣಿಗಳನ್ನೆಲ್ಲ ಅವನ ರಾಜ್ಯದಲ್ಲಿ ಇಟ್ಕೊಂಡು ಎಲ್ಲರನ್ನೂ ಚಿರಸಾಲಲ್ಲಿ ಹಾಕ್ಬಿಟ್ಟಿರ್ತಾನೆ. ಅವ್ರೇನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನಿಗೆ, ನಿನ್ನ ಕೈಯಲ್ಲಿ ಮಾತ್ರ ಇದಾಗುತ್ತೆ, ಇವನ್ನ ವಧ ಮಾಡಿ ನಮ್ಮನ್ನು ಬಿಡಿಸೋದಕ್ಕೆ ಬೇರೆ ಯಾರ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಅವ್ರ ಹತ್ರ, ಆ ರಾಕ್ಷಸ ಹತ್ರ ಹೋಗಿ ಅವನ ವಧ ಮಾಡಿ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ನಾನು ಹೊಟ್ಟೋಗ್ತೀನಿ ಅಂತ ಹೇಳುವಾಗ, ನಮ್ಮನ್ನೆಲ್ಲ ರಾಣಿಗಳನ್ನು ನೀವು ತಾಕ್ಬಿಟ್ರಿ, ಸ್ಪರ್ಶ ಮಾಡ್ಬಿಟ್ರಿ, ನಮ್ಮನ್ನ ಯಾರು ಮದುವೆ ಆಗಲ್ಲ, ಅದಕ್ಕೆ ನೀವೇ ನಮಗೆ ಗಂಡನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಒಬ್ಬೊಬ್ಬರನ್ನೇ ಮದುವೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದೆಲ್ಲ ನೀವು 10ನೇ ಸ್ಕಂದದಲ್ಲಿ ಓದ್ಬೋದು ಭಾಗವತ. ಅದು ಮದುವೆ ಮಾಡ್ಕೊಂಡು 14,108 ಮಹಾರಾಣಿಯಾಗಿ ಮಾಡಿಕೊಂಡು ಅವ್ರಿಗೊಬ್ಬೊಬ್ರಿಗೂ ಒಂದು ದೊಡ್ಡ ಬಂಗ್ಲಾ ಕಟ್ತಾರೆ. ಅವಾಗ ಎಲ್ಲರ ಮನೇಲಿ ಕೃಷ್ಣ ಇರ್ತಾರೆ. ನಾರದ ಮನೆಗೆ ಪರೀಕ್ಷೆ ಮಾಡ್ಕೊಂಡು ಹೋಗ್ತಾರೆ, ಅದೇ ಕೃಷ್ಣ ಎಲ್ಲೆಲ್ಲಿದ್ದಾನೆ, ಏನು ಮಾಡ್ತಾರೆ. ಸೊ ಇಲ್ಲಿ ಪರಮೋನ್ನತ ಪವಿತ್ರ ಚರಿತ್ರೆಯುಳ್ಳವನಾಗಿರುವ ಅವನು ಸಧರ್ಮದ ತತ್ವಗಳ ಪರಿಪಾಲಕನೂ ಆಗಿರುವನು. ಸೊ ಪರಮೋನ್ನತ ಪವಿತ್ರ ಚರಿತ್ರೆಯುಳ್ಳ ನಾವು ಇದಕ್ಕೆ ಇತಿಹಾಸ ಅಂತ ಹೆಸರು. ರಾಮಾಯಣಕ್ಕೆ ಇತಿಹಾಸ ಅಂದರೆ ಹಿಂದೆ ನಡೆದ ಚರಿತ್ರೆ. ಆ ಚರಿತ್ರೆಯಲ್ಲಿ ಯಾರಿಗೂ ಇಂಥ ಒಂದು ಹೆಸರು ಬಂದಿಲ್ಲ. ಅಂಥ ಪ್ರಬಲವಾದ, ತುಂಬ ಪ್ರಾಮುಖ್ಯವಾದ ಹೆಸರು ರಾಮನಿಗೆ ಬಂತು. ಸೊ ಅವರು ಸಧರ್ಮದ ತತ್ವಗಳನ್ನ ಆಚರಣೆ ಮಾಡ್ತಾರೆ. ಯಾರು? ಶ್ರೀರಾಮಚಂದ್ರ. ಅವನ ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವನು ಹಾಗೂ ವರ್ಣಾಶ್ರಮ ಧರ್ಮವನ್ನು ಎತ್ತಿ ಹಿಡಿದಿರುವನು. ನಿಜವಾಗಿಯೂ ಅವನು ಸಮಸ್ತ ವಿಶ್ವಕ್ಕೆ ಆಸರೆ. ಸಮಸ್ತ ವಿಶ್ವಕ್ಕೆ ಎಲ್ಲ ಪ್ರಜೆಗಳು ಅವನ್ನ ರಾಮಚಂದ್ರ ಮೂರ್ತಿನ ಹೊಗಳ್ತಾರೆ, ಅವ್ರನ್ನ ಪ್ರೀತಿ ಮಾಡ್ತಾರೆ, ವಾತ್ಸಲ್ಯ ತೋರಿಸ್ತಾರೆ. ಯಾಕೆಂದರೆ ಅವ್ರಿಗೆ ಸಮಸ್ತ ಗುಣಗಳು ಅವ್ರಿಗಿದೆ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ, ವರ್ಣಾಶ್ರಮ ಧರ್ಮನ ಕೈ ತಗೊಂಡು ಅದನ್ನು ಪಾಲನೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನೋಡಿದ್ರೆ ಎಲ್ಲರಿಗೂ ಸಂಪೂರ್ಣವಾಗಿ ಎಲ್ಲರೂ ಶರಣಾಗತಿ ಆಗ್ತಾರೆ ರಾಮನಿಗೆ. ಅವನು ಸಹಿಷ್ಣುತೆಯಲ್ಲಿ ಹಿಮಾಲಯ ಪರ್ವತದಂತೆ ಅಂದರೆ ಸಹನ. ಈಗ ಹಿಮಾಲಯ ಪರ್ವತ ಎಷ್ಟೋ ಹಿಮ ಬೀಳ್ತಾ ಇರುತ್ತೆ, ಶಾಂತಿ ಅಲ್ಲ, ಹಿಮ ಬೀಳ್ತಾ ಇರುತ್ತೆ, ತಡೆಯುತ್ತೆ. ಆವಾಗ್ಲೂ ಮಳೆ ಬೀಳ್ತಾ ಇರುತ್ತೆ, ತಡೆಯುತ್ತೆ. ಬಿಸಿಲು ಬರ್ತಾ ಇದೆ, ತಡೆಯುತ್ತೆ. ಬಿಸಿಲು ಬರಲ್ಲ ಅಲ್ಲಿ. ಯಾವಾಗಲೂ ಮಳೆ ಹಿಮ ಇಳಿತಾ ಇರುತ್ತೆ, ಆವಾಗಲೂ ತಡೆಯುತ್ತೆ. ಆ ಥರ ಅಂತ ಹಿಮಮಲೆ ಅಂತ ತಡೆಯುವಂಥ ಸಹನೆ ರಾಮಚಂದ್ರ ಮೂರ್ತಿ ಇದೆ ಅಂತ ನಮಗೆ ಗುಣಪಾಠ ಹೇಳ್ತಾರೆ. ಇಂಥ ಸಹನೆ ನೀವು ಇಟ್ಕೋಬೇಕು ಅಂತೇಳಿ. ಶಕ್ತಿಯಲ್ಲಿ ಭಗವಾನ್ ವಿಷ್ಣುವಿನಿಂತ, ಸೌಂದರ್ಯದಲ್ಲಿ ಚಂದ್ರನಂತೆ, ತಾಳ್ಮೆಯಲ್ಲಿ ಪೃಥ್ವಿ ಅಂತ, ಕ್ರೋಧದಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಹೊರ ಹೊಮ್ಮುವ ಮಹಾಜ್ವಾಲೆ ಅಂತ,
ಸಂಪತ್ತಿನಲ್ಲಿ ಕುಬೇರನಂತ ಹಾಗೂ ಭಕ್ತಿಯಲ್ಲಿ ಧಾರ್ಮಿಕತೆಯ ಒಡೆಯನಾದ ಧರ್ಮನಂತೆ ಯಾವ ಗುಣದಲ್ಲಿ ಯಾರನ್ನ ಒಂದೊಂದರಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಸೌಂದರ್ಯದಲ್ಲಿ ಚಂದ್ರನ ಥರ ಇರ್ತಾರಂತೆ, ಶಕ್ತಿಯಲ್ಲಿ ಭಗವಾನ್ ವಿಷ್ಣು ಥರ ಶಕ್ತಿ ಇರುತ್ತಂತೆ, ತಾಳ್ಮೆಯಲ್ಲಿ ಪೃಥ್ವಿ ಭೂಮಿ ಎಷ್ಟು ತಡೆಯುತ್ತೆ ನೋಡಿ, ಎಷ್ಟು ಪಾಪ ಕರ್ಮಗಳನ್ನ ನಾವು ಮಾಡ್ತಾ ಇರೋ ತಡೀತೆ ಅಷ್ಟು ತಡೆಯುತ್ತಂತೆ, ಅಷ್ಟು ಭೂಮಿ ಥರ ತಾಳ್ಮೆಯಾಗಿರುತ್ತಂತೆ. ಕೋಪ ಬಂದರೆ ಮಹಾಜ್ವಾಲೆ ಅಂತ ಇರ್ತಾರಂತೆ ರಾಮ. ಸಂಪತ್ತಿನಲ್ಲಿ ಕುಬೇರನ ಥರ ಅಂತೆ, ಕುಬೇರನಂತ ಹಾಗೂ ಭಕ್ತಿಯಲ್ಲಿ ಭಕ್ತರ ಥರ, ಶುದ್ಧ ಭಕ್ತರ ಥರ ಒಡೆಯನಾದ ಧರ್ಮನಂತ ಅಂತ ಇವ್ರನ್ನೆಲ್ಲ ಅವ್ರ ಕ್ವಾಲಿಟೀಸ್, ಅವ್ರ ಗುಣಗಳನ್ನ ಹೊಗಳ್ತಾ ಇದ್ದಾರೆ. ಬಳಿಕ ನಾರದರು ಭಗವಾನ್ ರಾಮಚಂದ್ರನ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಹಾಗೂ ಇದೇ ಭಗವಾನ್ ರಾಮಚಂದ್ರನು ಪ್ರಾಮಾಣಿಕವಾಗಿ ಹಾಗೂ ಆದರ್ಶಪ್ರಾಯನಾಗಿ ತನ್ನ ಪ್ರಜೆಗಳನ್ನು ವರ್ತಮಾನ ಕಾಲದಲ್ಲಿ ಅಳುತ್ತಿರುವನೆಂದು ಹೇಳಿ ತಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸಿದರು. ಈ ಥರ ನಾರದ ಮುನಿ ಒಂದೊಂದೇ ಹೊಗಳ್ಕೊಂಡು ಅವ್ರನ್ನ ಯಾರನ್ನ ರಾಮಚಂದ್ರ ಮೂರ್ತಿ ಅವರೇ ಅಂತ ಹೇಳ್ತಾ ಇದ್ದಾರೆ, ಹೊಗಳ್ಕೊಂಡು ಮುಕ್ತಾಯಗೊಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಟೈಮು ಸ್ಟಾಪ್ ಮಾಡೋಣ ಈಗ. ಇದು ಚಾಂಟಿಂಗ್ ನಾಳೆ ಏನು ವಾರ? ಶನಿವಾರ ನೋಡ್ತೀನಿ. ಭಾನುವಾರ, ಮಂಗಳವಾರ, ಶುಕ್ರವಾರ ಮಾತ್ರನೇ ಫ್ರೀ. ಬೇರೆ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಬರೋಕ್ಕಾಗಲ್ಲ. ಯಾಕಂದರೆ ಜಾಸ್ತಿ ಗಾಡಿ ಓಡಿಸೋಕ್ಕಾಗಲ್ಲ. ಆ ಕಡೆ ಹೋದರೆ ಈ ಕಡೆ ಬರಬೇಕು, ಈ ಕಡೆ ಹೋದರೆ ಆ ಕಡೆ ಬರಬೇಕು. ಇನ್ನೊಂದು ಪೆಟ್ರೋಲು ಇದೆಲ್ಲ ಸ್ವಲ್ಪ ಇವಾಗೆಲ್ಲ ನೋಡಬೇಕು. ಗ್ಯಾಸು, ಪೆಟ್ರೋಲು. ಭಾನುವಾರ ಆಗಲ್ಲ, ಹುಡುಗರು ಮನೆಯಲ್ಲಿ ಇರ್ತಾರೆ, ಆಗ ಗಲಾಟ. ಇನ್ನ ಎಕ್ಸಾಮ್ ಆಗಿಲ್ಲ.